ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ತ್ರಿವರ್ಣ ನ್ಯೂಸ್ನ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಈ ಸಂಚಿಕೆಯ ಮಾತುಕತೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಮಾತನಾಡೋದಕ್ಕೆ ಶಶಿಕಾಂತ ಎಡಹಳ್ಳಿ ಅವರು. ರಂಗಕರ್ಮಿಗಳು, ಪತ್ರಕರ್ತರು, ಲೇಖಕರು, ಸಾಮಾಜಿಕ ಹೋರಾಟಗಾರರು, ಹೀಗೆ ಹಲವು ಆಯಾಮದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಸದಾ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ, ಸೃಜನಶೀಲ ಕೆಲಸ ಕಾರ್ಯಗಳಲ್ಲಿ ಮುಳುಗಿರುವಂಥ ಶಶಿಕಾಂತ ಎಡಹಳ್ಳಿ ಅವರ ಬದುಕು, ಜೀವನ, ಸಾಮಾಜಿಕ ಹೋರಾಟ, ಇವತ್ತಿನ ತಲ್ಲಣಗಳಿಗೆ ಅವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ನಾವು ತಿಳಿತಾ ಹೋಗೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಮಾತುಕತೆಗೆ ನಿಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ನಿಮ್ಮ ಸಾಮಾಜಿಕ ಬದುಕು, ನಿಮ್ಮ ವೈಯಕ್ತಿಕ ಬದುಕು ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲವೂ ನಡೀತಾ ಇದೆ. ಸಾಮಾಜಿಕ ತಲ್ಲಣಗಳು, ಆ ತಲ್ಲಣಗಳೇ ಪ್ರತಿಸ್ಪಂದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು, ಯಾಕೆ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ರಂಗಭೂಮಿಯ ಕೆಲಸವೇ ಇಡೀ ಸಮಾಜಕ್ಕೆ ಒಂದು ರೀತಿಯಾದಂಥ ಪ್ರತಿಭಟನಾತ್ಮಕವಾಗಿ ಇರತಕ್ಕಂಥದ್ದು ರಂಗಭೂಮಿ. ಬರವಣಿಗೆ, ಆಮೇಲೆ ಪತ್ರಿಕೋದ್ಯಮ, ಇವುಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ ಮುಂಚೆ. ಖಂಡಿತ ಸರ್, ನಾವು ಒಂದು ಸ್ವಲ್ಪ ಮಹತ್ತರವಾದ ವಿಚಾರಗಳನ್ನು ಮಾತಾಡೋಣ. ಈ ಶಶಿಕಾಂತ ಎಡಹಳ್ಳಿಯವರ ಸ್ವಲ್ಪ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ, ಅವ್ರು ಎಲ್ಲಿಯವರು, ಮತ್ತು ಅವರ ನಿಮ್ಮ ಬಾಲ್ಯ ಬದುಕೆಲ್ಲ ಹೇಗೆ ನಡೀತು ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ ನಮ್ಮ ವೀಕ್ಷಕರಿಗೆ. ಹಾಗೇನಿಲ್ಲ, ನಾನು ಬಾಗಲಕೋಟೆ ಜಿಲ್ಲೆಯ ಒಂದು ಬೆನಕಟ್ಟಿ ಅಂತ ಸಣ್ಣದಂಥ ಒಂದು ಗ್ರಾಮದಿಂದ ಬಂದಿರತಕ್ಕಂಥವನು. ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದಿರೋದು. ಸೊ ಆ ನಂತರ ನಾನು ಬೆಳಗಾಂನಲ್ಲಿ ಒಂದು ನಾಗನೂರು ಸ್ವಾಮಿ ಮಠದಲ್ಲಿ ನನ್ನ ಹೈಸ್ಕೂಲು ವಿದ್ಯಾಭ್ಯಾಸ, ಆಮೇಲೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮೊ, ಆಮೇಲೆ ಸಿವಿಲ್ ಇಂಜಿನಿಯರಿಂಗು. ಸೊ ಈ ರೀತಿಯಾದಂಥದ್ದು ಕೆಲಸ ಮಾಡ್ತಾ ನನಗೆ ಮೊದಲಿನಿಂದಲೂ ಸಹಿತ ಒಂದು ಸ್ವಲ್ಪ ಈ ಬರವಣಿಗೆ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ರಂಗಭೂಮಿ ಕಲೆಯ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಸೊ ಕಾಲೇಜು ದಿನಗಳಲ್ಲಿ ಹೆಚ್ಚು ಕೆಲಸಗಳನ್ನು ಅದ್ರ ಬಗ್ಗೆ ಮಾಡ್ತಾ ಇದ್ದೆ ನಾನು. ಸೊ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಕೆಲಸ ಹುಡುಕೊಂಡು ಬಂದೆ ನಾನು. ಬಂದ ಮೇಲೆ ಅಭಿನಯ ತರಂಗ ಸೇರಿದೆ ನಾನು ಆಸಕ್ತಿಯಿಂದ. ಸೊ ಅಲ್ಲಿ ಡಿಪ್ಲೊಮೊ ಇನ್ ಆ್ಯಕ್ಟಿಂಗ್ ಮಾಡಿದೆ. ಅದರ ನಂತರ ನಾಟಕಗಳ ಬಗ್ಗೆ ಹೆಚ್ಚು ಒಲವು ಮೂಡಿತು. ನಾಟಕಗಳಲ್ಲಿ ಹೆಚ್ಚು ತೊಡಗ್ತಾ ಕಲಾವಿದನಾಗಿ, ನಿರ್ದೇಶಕನಾಗಿ, ರಂಗ ವಿಮರ್ಶಕನಾಗಿ, ರಂಗಭೂಮಿ ಪತ್ರಿಕೆ ಸಂಪಾದಕನಾಗಿ, ರಂಗ ಸಂಘಟಕನಾಗಿ ಮತ್ತು ರಂಗಭೂಮಿಯನ್ನು ಕಲಿಸ್ತಕ್ಕಂಥ ಶಿಕ್ಷಕನಾಗಿ ನಾನು ಸೃಷ್ಟಿ ಅನ್ನುವಂಥ ಒಂದು ಶಾಲೆಯನ್ನು ಸಹಿತ 20 ವರ್ಷ ನಡೆಸಿ, ಸೊ ಈ ರೀತಿಯಾದಂಥ ಹಲವಾರು ವಿಚಾರಗಳನ್ನು ರಂಗಭೂಮಿಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಂಡು ಕೆಲಸ ಮಾಡ್ತಾ ಅದರ ಜೊತೆಗೆ ಬರವಣಿಗೆಯನ್ನು ರೂಢಿಸ್ಕೊಂಡ್ಬಂದೆ ನಾನು. ಅದರಲ್ಲಿ ಹೆಚ್ಚಾಗಿ ರಂಗ ವಿಮರ್ಶೆಗಳನ್ನು ಆಗಿನ ಕಾಲದಲ್ಲಿ 5 ಪ್ರಮುಖವಾದಂಥ ದಿನಪತ್ರಿಕೆಗಳಿಗೆ ಪ್ರತಿ ವಾರ ವಿಮರ್ಶೆಗಳನ್ನು ನಾನು ಬರಿತಾ ಇದ್ದೆ. ಇನ್ನೂ ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿಯೂ ಸಹಿತ ಆ ಬರವಣಿಗೆಯೇ ರೂಢಿ ಆಗ್ತಾ ಇದ್ದು ಸಾಮಾಜಿಕ ತಲ್ಲಣಗಳಿಗೆ ನನ್ನ ಬರಹ ಸ್ಪಂದಿಸ್ತಾ ಬಂತು. ಸೊ ಇಲ್ಲಿವರೆಗೂ ಇವಾಗ ಟೆಕ್ನಾಲಜಿ ಮುಂದುವರಿತು, ಚಾನಲ್ಗಳು ಜಾಸ್ತಿ ಆಯಿತು. ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ಇವತ್ತು ಸಹಿತ ಫೈನಲ್ ಡಿಸ್ಕಷನ್ಸ್ಗೆ ಹೋಗ್ತೇನೆ. ನನಗೆ ಏನು ಅನಿಸುತ್ತೋ, ಯಾವುದು ಜನಮುಖಿಯಾಗಿದೆಯೋ, ಯಾವುದು ಜೀವಪರವಾಗಿದೆಯೋ ಅದರ ಬಗ್ಗೆ ಹೆಚ್ಚು ನಾನು ಮಾತಾಡ್ತೇನೆ. ಒಟ್ಟಾರೆಯಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು. ಎರಡನೇದ್ದು, ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಈ ಒಂದು ಆಶಯದಲ್ಲಿ ನಾನು ನಮ್ಮ ಕೆಲಸಗಳನ್ನು ಸಾಧ್ಯ ಆದಷ್ಟು ಮಾಡುವ ಪ್ರಯತ್ನದಲ್ಲಿದ್ದೇನೆ ಹೊರತು ಮಾಡಿದ್ದೇನೆನ್ನುವ ಅಹಂಕಾರ ನನ್ನದಲ್ಲ. ಖಂಡಿತ ಸರ್, ತುಂಬ ಸಂತೋಷ. ನಿಮ್ಮ ಈ ಜರ್ನಿಯನ್ನು ನಾವು ನೋಡ್ತಾ ಹೋದಾಗ ನೀವು ಪ್ರಾರಂಭದಲ್ಲಿ ರಂಗಭೂಮಿ ಎಡೆಗೆ ಆಕರ್ಷಿತರಾಗ್ತೀರಿ. ರಂಗಭೂಮಿ ನಿಮ್ಮನ್ನು ಅಪ್ಕೊಳ್ಳುತ್ತೆ. ನೀವು ನಾಟಕಗಳನ್ನ ಮಾಡ್ತೀರಿ, ನಿರ್ದೇಶನ ಮಾಡ್ತೀರಿ, ನಾಟಕ ರಚನೆ ಮಾಡ್ತೀರಿ, ಮತ್ತು ಶಿಕ್ಷಕರಾಗಿಯೂ ಕೆಲಸ ಮಾಡ್ತೀರಿ. ಈ ರಂಗಭೂಮಿ ಇವತ್ತು ಒಂದು ರೀತಿ ನಟನೆಯನ್ನು ಕಲಿಯೋರಿಗೆ ಒಂದು ರೀತಿ ಥಿಯೇಟ್ರಿಗೆ ಹೋಗ್ಬೇಕು, ನಾನು ನಟನೆ ಕಲಿಬೇಕು, ಅದೊಂದು ರೀತಿ ಫ್ಯಾಷನ್ ಆಗಿದೆ. ಅದು ಓಕೆ, ಒಂದು ಕಲಿಕೆಯ ದೃಷ್ಟಿಯಿಂದ ರಂಗಭೂಮಿ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು. ಅದರ ಜೊತೆಗೆ ಬದುಕಿಗೆ, ಜೀವನಕ್ಕೆ ರಂಗಭೂಮಿ ಎಷ್ಟು ಅವಶ್ಯಕ. ನಾವು ನಾಟಕಗಳನ್ನು ನೋಡ್ತೀವಿ, ನಾಟಕಗಳನ್ನು ನಾವು ಅಲ್ಲಿ ಒಂದು ಕಲಾತ್ಮಕವಾಗಿ ಮನೋರಂಜನೆಯ ದೃಷ್ಟಿಯಿಂದ ನೋಡ್ತೇವೆ, ನಾವು ಎಂಜಾಯ್ ಮಾಡ್ತೇವೆ, ಅದರಲ್ಲೊಂದು ಒಳ್ಳೆ ಸಂದೇಶ ಇದ್ದರೆ ನಾವು ಒಪ್ಕೊಳ್ತೇವೆ. ಮಹಾತ್ಮ ಗಾಂಧಿಯವರು ಕೂಡ ಸತ್ಯಹರಿಶ್ಚಂದ್ರ ಅನ್ನೋಂಥ ಒಂದು ನಾಟಕವನ್ನು ನೋಡಿಕೊಂಡೇ ಅವರು ಒಂದು ರೀತಿ ಅವ್ರ ಲೈಫಲ್ಲಿ ಬದಲಾವಣೆ ಮಾಡಿಕೊಂಡ್ರು. ಒಂದು ನಾಟಕ ಇವತ್ತಿನ ಕಾಲಘಟ್ಟಕ್ಕೆ ಆಗಲಿ, ಒಬ್ಬ ಮನುಷ್ಯನ ಜೀವನಕ್ಕೆ ಎಷ್ಟು ಮುಖ್ಯ. ಒಂದು ರಂಗಭೂಮಿ ನಾಟಕ ಅಂತ ಒಂದು ರಂಗಭೂಮಿ
ಎಷ್ಟು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನಿಮಗೆ? ಮನುಷ್ಯನಿಗೆ ಒಂದು ಅಂತರಂಗ ಮತ್ತು ಬಹಿರಂಗ ಅಂತ ಇರುತ್ತೆ. ನಾವು ಎಲ್ಲ ನಾಟಕವನ್ನ ಬಹಿರಂಗವಾಗಿ ಬದಲಾವಣೆಗೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಅಲ್ಲಿ ಯಾರ್ಯಾರು ತೊಡಕೊಂಡಿದ್ದಾರೋ ಅವರು ಮೊದಲು ಅಂತರಂಗದಲ್ಲಿ ಬದಲಾವಣೆ ಆಗ್ತಾರೆ, ಅಂತರಂಗದಲ್ಲಿ ಅಳವಡಿಸ್ಕೊಳ್ತಾರೆ. ರಂಗಭೂಮಿಯ ಸಿದ್ಧಾಂತವನ್ನ, ರಂಗಭೂಮಿಯ ಆಶಯವನ್ನ ಇವತ್ತಿನವರೆಗೂ ಎಂಥ ನಾಟಕ ಇದ್ರೂ ಸಹಿತ ಅದು ಕೊನೆಗೆ ಹೇಳ್ತಕ್ಕಂಥದ್ದು ಮತ್ತೆ ಜನಪರವಾಗಿರುತ್ತೆ, ಜೀವಪರವಾಗಿರುತ್ತೆ, ಮತ್ತು ಅದರ ಸಂದೇಶ ಯಾವತ್ತೂ ಸಹಿತ ನೀವು ಗಮನಿಸಿ ಸಮಾಜಮುಖಿಯಾಗಿರುತ್ತೆ. ಎಲ್ಲ ನಾಟಕಗಳು, ಅದು ನೀವು ಕೆಟ್ಟ ನಾಟಕವೂ ಇರಲಿ, ಕೆಟ್ಟ ನಾಟಕದ ಅಂತಿಮವಾಗಿ ಇರತಕ್ಕಂಥ ಸಂದೇಶ ಏನಿರುತ್ತೆ? ಜೀವಪರವಾಗಿ ಇರುತ್ತೆ. ಇದನ್ನ ಗಮನಿಸ್ತಾ ಬನ್ನಿ ನೀವು. ಸೊ ಅದರ ಜೊತೆಗೆ ನಮ್ದು ವ್ಯಕ್ತಿತ್ವ ವಿಕಸನ ಆಗ್ತಾ ಹೋಗುತ್ತೆ. ಆಮೇಲೆ ಸಾಂಘಿಕವಾದಂಥ ಬೆಳವಣಿಗೆ. ಯಾಕಂದ್ರೆ ರಂಗಭೂಮಿ ಅನ್ನೋದು ನಾನಷ್ಟೇ ಅಲ್ಲ, ಎಲ್ಲರೂ ಬೆಳಿಬೇಕು ಅನ್ನೋ ಕಾವ್ಯನೋ ಕಥೆಯನ್ನು ಒಬ್ಬರೇ ಕೂತ್ಕೊಂಡು ಬರದ ಹಾಗೆ ರಂಗಭೂಮಿ ಅಲ್ಲ. ರಂಗಭೂಮಿ ಅನ್ನೋದು ಯಾವತ್ತು ಕಲೆಕ್ಟಿವ್ ಆಗಿರ್ತಕ್ಕಂಥದ್ದು. ಹೆಚ್ಚು ಹೆಚ್ಚು ಜನರು ಒಂದು ಟೀಮ್ ಆಗಿ ಬಿಲ್ಡಪ್ ಮಾಡ್ತೀವಿ ನಾವು. ಒಗ್ಗೂಡಬೇಕಾಗಿದೆ. ಹಲವಾರು ಜನರ ಜೊತೆಗೆ ನಾವು ಬೆರಿಬೇಕಾಗತ್ತೆ, ಸಂಪರ್ಕ ಸಾಧಿಸಬೇಕಾಗತ್ತೆ. ಅದರ ಜೊತೆಗೆ ಸಮೂಹದ ಜೊತೆಗೆ ವ್ಯಕ್ತಿಯಿಂದ ನಾವು ನಾಟಕಕ್ಕೆ, ನಾಟಕದಿಂದ ಜನಸಮೂಹಕ್ಕೆ ನಾವು ಒಂದು ರೀತಿಯಾದ ಸಂವಹನವನ್ನು ಮಾಡ್ತಾ ಹೋಗ್ತೀವಲ್ವಾ. ಸೊ ಇದು ನನಗೆ ಗೊತ್ತಿರೋ ಹಾಗೆ ನಮ್ಮ ಅಂತರಂಗದ ವ್ಯಕ್ತಿತ್ವವನ್ನು ಬೆಳೆಸ್ತಾನೆ ನಾಟಕ ಅನ್ನುವುದು ಸಮಾಜಮುಖಿಯಾಗಿ ತೆರೆದುಕೊಳ್ತಾ ಹೋಗುತ್ತೆ. ಎಷ್ಟು ರೀತಿಯಲ್ಲಿ ಅಂತಂದ್ರೆ, ನೀವು ಯಾವುದೋ ಒಂದು ನಾಟಕವನ್ನು ನಾವು ಮಾಡಬೇಕಾದಾಗ ನಾವು ಮೊದಲು ಅನುಭವಿಸ್ತೀವಿ, ನಾಟಕದ ಪಾತ್ರ ನಾವಾಗ್ತೀವಿ. ನಮ್ಮ ಅಭಿನಯವನ್ನ, ಆಂಗಿಕಾಭಿನಯ, ಸಾತ್ವಿಕಾಭಿನಯ, ಆಹಾರಾಭಿನಯ ಇವುಗಳೆಲ್ಲವನ್ನೂ ಸಹಿತ ಅನುಭವಿಸಿ, ಅಭಿನಯಿಸಿ, ಜನರಿಗೆ ತೋರಿಸಿ, ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಅಂತ ಏನಿದೆ ಅಲ್ವಾ, ಅಂತರಂಗದ ಪ್ರತಿಭೆ ಹೊರಗಡೆ ಹೊಮ್ಮುವ ಕೆಲಸವನ್ನ ಮಾಡಲಾಗುತ್ತೆ. ಆದ್ದರಿಂದ ರಂಗಭೂಮಿ ಅನ್ನೋದು ಧೈರ್ಯವನ್ನ, ಸ್ಥೈರ್ಯವನ್ನ, ಮಾತಾಡುವ ಕಲೆಯನ್ನ, ಜನರ ಜೊತೆಗೆ ಸಂವಹನ ಮಾಡತಕ್ಕಂಥ ನಡೆನುಡಿಯನ್ನ ಎಲ್ಲವನ್ನೂ ಕಲಿಸುತ್ತೆ. ಆದ್ದರಿಂದ ಇವತ್ತವರೆಗೂ ರಂಗಭೂಮಿಯಲ್ಲಿ ನಮಗೆ ಅವರು ಬಡವರು ಇರಬಹುದು, ದುಡ್ಡು ಮಾಡದೇ ಇರಬಹುದು, ಯಾಕಂದ್ರೆ ರಂಗಭೂಮಿ ಉದ್ಯಮ ಅಲ್ಲ, ಕರೆಕ್ಟ್. ಆದ್ರೆ ಅವ್ರ ಕಲೆಯಲ್ಲಿ ದೊಡ್ಡ ಶ್ರೀಮಂತರು. ಇವತ್ತು ಸಹಿತ ನಾವು ರಂಗಭೂಮಿಯಲ್ಲಿ ಒಬ್ಬರು ಏನಿಗೆ ಬಾಳಪ್ಪನವರು, ಏನಿಗೆ ನಟರಾಜ್ ಅವರು ಅಥವಾ ಗುಬಿವೀರನ್ನವರು ನಾಟಕ ಮಾಡ್ತಾ ಇದ್ರೆ ಜನಸಮೂಹ ಯಾವತ್ತು ಸಹಿತ ಬಂದು ನಿಂತ್ಕೊಳ್ತಾ ಇದ್ರಲ್ವಾ. ಅದು ಆ ರೀತಿಯಾಗಿ ಇವತ್ತು ಸಹಿತ ಹಲವಾರು ಜನರು, ಒಬ್ರು ಉಮಾಶ್ರೀ ಅವರು ಥಿಯೇಟರ್ ಮೇಲೆ ಬಂದ್ರೆ ನಮಗೆ ಇವತ್ತು ಸಹಿತ ಜನರು ಆಕರ್ಷಿತರಾಗಿ ಬರ್ತಾರೆ. ಆದ್ದರಿಂದ ಥಿಯೇಟರ್ ಅನ್ನೋದು ಸಮಾಜಮುಖಿಯಾದದ್ದು, ಜನರಿಗೆ ಭಾವನೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿರೋದ್ರಿಂದ ನನಗೆ ಮೊದಲಿಂದಲೂ ಸಹಿತ ರಂಗಭೂಮಿ ಬಗ್ಗೆ ವಿಶೇಷವಾದಂತಹ ಆಕರ್ಷಣೆ ಇದೆ. ಸೊ ಆದ್ದರಿಂದ ನಾನು ಬರೀ ಕಲಾವಿದನಾಗಿ ತೊಡಗಿಕೊಳ್ಳುವ ಬದಲಾಗಿ ಬಹುಮುಖಿಯಾಗಿ ರಂಗಭೂಮಿಯ ಬೇರೆ ಬೇರೆ ಮಜಲುಗಳು ಏನಿದಾವೆ, ವಿಭಾಗಗಳು ಏನಿದಾವೆ, ಅವುಗಳೆಲ್ಲದರಲ್ಲೂ ಸಹಿತ ನಾನು ತೊಡಗಿಕೊಳ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಒಂದು ಪತ್ರಿಕೆಯನ್ನ, ರಂಗಭೂಮಿ ವಿಶ್ಲೇಷಣೆ ಅನ್ನೋ ಒಂದು ಪತ್ರಿಕೆಯನ್ನು 5 ವರ್ಷಗಳ ಕಾಲ ತೆಗೆದುಕೊಂಡು ಬಂದೆ ನಾನು. ಕಳೆದ 22 ವರ್ಷಗಳಿಂದ ಒಂದು ಸೃಷ್ಟಿ ಸಂಸ್ಥೆಯನ್ನ ಹುಟ್ಟಾಕಿ ಸುಮಾರು 3,000ಕ್ಕಿಂತ ಹೆಚ್ಚು ಜನ ಕಲಾವಿದರಿಗೆ ಅಥವಾ ಕಲೆ ಕಲಿತೀನಿ ಅಂತ ಬಂದಿರೋರಿಗೆ ಉಚಿತವಾದ ತರಬೇತಿಯನ್ನು ಕೊಡ್ತಾ ಬಂದಿದ್ದೇನೆ ಇವತ್ತಿನವರೆಗೂ ಸಹಿತ. ಅದೇ ರೀತಿಯಾಗಿ ಇವನ್ನು ನಮ್ಮ ನೆನಪಿರ್ಲಿ ಪ್ರೇಮ್ ಅಂತ ಹಲವಾರು ನಟರು ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯಿಂದನೇ. ಸೊ ಈ ರೀತಿಯಾಗಿ ಬೇಕಾದಷ್ಟು ಆಂಕರ್ಸ್ಗಳು ಬಂದಿದ್ದಾರೆ, ನಮ್ಮ ಇದರಲ್ಲಿ ನಟರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ. ಒಂದು ನಾನು ಏನನ್ನ ಕಲಿತಾ ಹೋದೆ, ಏನನ್ನ ಅನುಭವಿಸಿದೆ, ಏನೇನು ಕಲ್ಕೊಂಡೆ, ಅದು ಎಲ್ಲವನ್ನು ಸಹಿತ ಮತ್ತೆ ಸಮಾಜಕ್ಕೆ, ಇಲ್ಲಿರ್ತಕ್ಕಂಥ ಹಲವಾರು ಆಸಕ್ತರಿಗೆ ಮರಳಿ ಕೊಡಬೇಕು ಅನ್ನುವ ಒಂದು ಆಶಯದಿಂದ ನಾನು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ. ಆ ಪ್ರಯತ್ನದಲ್ಲಿದ್ದೇನೆ, ಆ ಹಾದಿಯಲ್ಲಿದ್ದೇನೆ. ಆದ್ದರಿಂದ ರಂಗಭೂಮಿಗೆ ನಾನು ಕೊಟ್ಟದ್ದು ಬಹಳ ಕಡಿಮೆ, ಅದರ ರಂಗಭೂಮಿ ನನಗೆ ಕೊಟ್ಟದ್ದು ಬಹಳ ದೊಡ್ಡದು, ವಿಶಾಲವಾದದ್ದು. ನನಗೆ ಒಂದಿಷ್ಟು ಹೆಸರು, ನನಗೊಂದಿಷ್ಟು ಐಡೆಂಟಿಟಿ, ನನಗೆ ಆದಂಥ ಒಂದು ಅಸ್ಮಿತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ನೋಡಿ, ನೀವು ಬೇರೆ ಯಾವ ಪದಕ್ಕೂ ನಿಮಗೆ ಭೂಮಿ ಅನ್ನೋ ಪದ ಸಿಗಲ್ಲ. ಹಾಗಾಗಿ ರಂಗಭೂಮಿ ಅಂದ್ರೆ ಅದೊಂದು ರೀತಿ ತಾಯ್ತನ, ತಾಯತ್ವ, ಅದೊಂದು ವಿಶಾಲವಾದದ್ದು, ಜೀವಪರವಾದದ್ದು. ಸಂತೋಷ ಸರ್. ಈಗ ನೀವು ಹೇಳಿದ್ರಿ ರಂಗಭೂಮಿ ಅನ್ನೋದು ಕಲಾವಿದರುಗಳು ಅಲ್ಲಿ ರೂಪುಗೊಳ್ತಾರೆ, ಅಲ್ಲೊಂದು ಜೀವಪರತೆ ರೂಪುಗೊಳ್ಳುತ್ತೆ, ಮನುಷ್ಯರು ರೂಪುಗೊಳ್ತಾರೆ, ಮನುಷ್ಯರು ಅದೇ ನಿಜವಾದ ಮನುಷ್ಯತ್ವ ರೂಪುಗೊಳ್ಳುವುದು ರಂಗಭೂಮಿಯಲ್ಲಿ. ಆದ್ರೆ ಅದೇ ರಂಗಭೂಮಿಯ ಕಲಾವಿದಿಯನ್ನ ಒಬ್ಬ ವಿಧಾನ ಪರಿಷತ್ನ ಸಭಾಧ್ಯಕ್ಷ ಹಗುರವಾಗಿ ಕುತ್ಗಳಮ್ಮ ನೀನ್ ಯಾವ ಸೀಮೆ ಡೈಲಾಗ್ ಹೊಡಿತೀಯಾ ಅಂತ ಹೇಳಿ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನೇನು ಜನಸ್ಪಂದನೆ ಹೇಗೆ ಬಂತು? ಆ ಒಂದು ದುರಹಂಕಾರಕ್ಕೆ ಜನರು ಹೇಗೆ ಉತ್ತರ ಕೊಟ್ರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ವ್ಯಕ್ತಿ ಹಗುರವಾಗಿ ನೀನ್ ಸಿನಿಮಾ ಡೈಲಾಗ್ ಹೊಡಿಬೇಡ ಅಂತ ಹೇಳಿ ಹೇಳ್ತಾರೆ. ಏನದು? ಅದೇ ಜನರು ಕೆಳಗೆ ನಿಂತರು,
ಯಾರು ಒಬ್ಬನು ಸಹಿತ ಅವನು ಹೇಳಿದಂತ ದುರಹಂಕಾರದ ಮಾತಿಗೆ, ಹೊರಟ್ಟಿ ಅವರು ಹೇಳಿದ ದುರಹಂಕಾರದ ಮಾತಿಗೆ ಯಾರು ಒಪ್ಪಲಿಲ್ಲ. ಇದು ತಪ್ಪು ಅಂತ ಹೇಳಿದ್ರು, ನಿನ್ನ ಘನತೆ ಗೌರವವನ್ನು ನೀನೇ ಕಳ್ಕೊಳ್ತೀಯ ಅಂತ ಹೇಳಿದ್ರು. ಆದ್ದರಿಂದ ಅವರು ಕಲಾವಿದಿಗೆ ಕೊಡಬೇಕಾದ ಘನತೆಯನ್ನ ಕೊಡಬೇಕು. ಆಮೇಲೆ ನಾಟಕ ಮತ್ತು ಸಿನಿಮಾ ಇದಲ್ಲ, ನೀನ್ ನಾಟಕದ ಡೈಲಾಗ್ ಹೊಡಿಬೇಡ, ಸಿನಿಮಾ ಡೈಲಾಗ್ ಹೊಡಿಬೇಡ ಅನ್ನುವುದೇ ಮಹಾ ತಪ್ಪು. ಯಾಕಂದ್ರೆ ನಾಟಕ ಅನ್ನೋದು ಕೀಳಲ್ಲ, ಸಿನಿಮಾ ಅನ್ನೋದು ಕೀಳಲ್ಲ. ಯಾಕಂದ್ರೆ ಈ ಸಮಾಜವನ್ನ ತಿದ್ದುವ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾ ಇಲ್ಲ, ಇವರು ಕಲಾವಿದರು ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೇಳ್ತಕ್ಕಂಥ ಕೆಲಸವನ್ನ ಕಲಾವಿದರು ಮಾಡ್ತಾ ಇದ್ದಾರೆ. ನಾಟಕ ಅನ್ನೋದು ಸಿನಿಮಾ ಅನ್ನೋದು ಹಾಗಲ್ಲ. ಒಂದು ಸಿನಿಮಾಗಿರ್ತಕ್ಕಂಥ ಪ್ರಭಾವ ಇದೆಯಲ್ಲ ನಿಮಗಿಲ್ಲ. ರಾಜಕಾರಣಿಗಳಿಗೆ ನಿಮಗೊಂದು ಒಂದಿಷ್ಟು ಮಿತಿ ಇದೆ. ನಿಮಗೆ ಅಧಿಕಾರದಲ್ಲಿ ಇದ್ದಾಗ ಜನರು ಏನಾದ್ರು ಬಲೆ ಅನ್ಬಹುದೇ ಹೊರತಾಗಿ, ಬಹುಪರ ಕೇಳ್ಬೋದೇ ಹೊರತಾಗಿ, ಅಧಿಕಾರ ಕಳೆದುಕೊಂಡ ಮಾರನೇ ದಿನ ನಿಮ್ಮ ಮನೆಯ ಮುಂದ್ಗಡೆ ಒಂದು ಬೀದಿ ನಾಯಿಗಳು ಓಡಾಡಲ್ಲ. ಕರೆಕ್ಟ್. ಆದ್ರೆ ಕಲಾವಿದರ ಹಾಗಲ್ಲ. ಒಬ್ಬ ರಾಜ್ಕುಮಾರ್ ಸಾಯೋವರೆಗೂ ಬಣ್ಣ ಹಚ್ಚುತ್ತಾರೆ ಅವ್ರು. ಒಬ್ಬ ರಾಜ್ಕುಮಾರ್ ನೀವು ಅವನು ಕಿರುಬೆಳ್ಳಿಗೂ ಸಮ ಇಲ್ಲ. ನೀವು ಅಂತ ದೊಡ್ಡ ಮಹಾನ್ ಕಲಾವಿದ, ಅಂತ ಹಲವಾರು ಕಲಾವಿದರೇ ನಮ್ಮ ಕರ್ನಾಟಕದಲ್ಲಿ ಆಗಿದ್ದಾರೆ. ಆದ್ದರಿಂದ ಕಲಾವಿದರನ್ನ ಕ್ಷುಲ್ಲಕವಾಗಿ ನೋಡ್ತಕ್ಕಂಥವರು ನಿಜಕ್ಕೂ ಸಹಿತ ಮನುಷ್ಯರೂ ಅಲ್ಲ, ಅವರು ಗೌರವಾನ್ವಿತರೂ ಅಲ್ಲ, ಅವರು ದುರಹಂಕಾರಿಗಳು. ಆದ್ದರಿಂದ ನಿಮ್ಮ ಅಧಿಕಾರ ಇದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಲಾವಿದರನ್ನ ನಿಂದಿಸುವ, ಅವರನ್ನ ಕೆರಳಿಸುವ ಕೆಲಸವನ್ನ ಯಾವುದೂ ಕಾರಣಕ್ಕೂ ಮಾಡಬೇಡಿ. ಹೊರಟ್ಟಿಯವರು ಮಾಡಿದಂಥ ಆ ಒಂದು ಅಪಮಾನಕಾರಿಯಾದಂಥ ಮಾತುಗಳು, ಶಬ್ದಗಳಿದಾವಲ್ಲ, ಅವು ನಿಜಕ್ಕೂ ಖಂಡನೀಯ. ನಾವು ಅದನ್ನ ವಿರೋಧಿಸ್ತೀವಿ. ಖಂಡಿತ. ಯಾಕೆಂದ್ರೆ ಆ ಕಲಾವಿದರ ಬದುಕನ್ನ ಮತ್ತೆ ಅವರ ಶ್ರಮವನ್ನ, ಅವರ ಪ್ರತಿಭೆನ ಅರ್ಥ ಮಾಡ್ಕೊಂಡಿದ್ರೆ ಬಹುಶಃ ಅವ್ರ ಮಾತು ಬರ್ತಿರ್ಲಿಕ್ಕಿಲ್ಲ. ಅವರು ವಿಷಾದ ವ್ಯಕ್ತಪಡಿಸ್ತಾರೆ, ಮತ್ತೆ ಪಡಿಸ್ಬೇಕು, ಕ್ಷಮೆ ಕೇಳಬೇಕು. ಇನ್ನೊಂದು ಸರ್, ಕಲಾವಿದರು ಈಗ ನೋಡಿ, ಈಗ ನಾವು ವಿಧಾನ ಪರಿಷತ್ ಅಂತ ಹೇಳಿದ್ವಿ, ಅಲ್ಲಿ ಲೇಖಕರು, ಚಿಂತಕರು, ಈಗ ಬಿಡಿ, ಮೊದಲೆಲ್ಲ ಒಂದು ವಿಧಾನಸೌಧ ಅಂತಂದರೆ ಅಲ್ಲಿ ಸಂಸದೀಯ ಪಟುಗಳ ಒಂದು ದೊಡ್ಡ ಸಮೂಹವೇ ಇರ್ತಿತ್ತು. ದೇವರಾಜ್ ಅರಸು ಅಂತವರು, ದೇವೇಗೌಡ ಅಂಥವ್ರು, ಆಮೇಲೆ ಏನು ಶಾಂತವೇರಿ ಗೋಪಾಲ್ಗೌಡ ಅಂಥವ್ರು, ಕೋಣಂದೂರು ಲಿಂಗಪ್ಪ ಅಂಥವ್ರು, ಅವ್ರು ತಮ್ಮದೇ ಆದ ಘನತೆಯ ಮಾತುಗಳ ಮೂಲಕ ಸದನಕ್ಕೊಂದು ಗಾಂಭೀರ್ಯ ತರ್ತಾ ಇದ್ರು, ಒಂದು ಮೌಲ್ಯ ತರ್ತಿತ್ತು. ಇವತ್ತು ನಮ್ಮ ವಿಧಾನಸೌಧದಲ್ಲಿ ಯಾರು ಗೂಂಡಾಗಳು, ರೌಡಿಗಳು ಸೇರ್ಕೊಂಡ್ಬಿಟ್ಟಾರ ಅನ್ಸುತ್ತೆ. ಹೋಗಲೆ, ಬಾರಲೆ, ಎಳಿಯಲೆ, ನಿನ್ನೆಂಟಿ, ಕೂತ್ಕೊಳ್ಳಲೆ, ಥೂ, ಹಾಗೆ ಏನೋ ನಾವೆಲ್ಲ ನೋಡಿದಾಗ ಇವ್ರಿಗೆ ಹೊರಗಡೆ ಇರ್ಬೇಕಂತ ಇರುವಂತ ಎಲ್ಲ ಏನು ವಿಕೃತಿಗಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ರಲ್ಲ ಅಂತ ಅನ್ಸ್ಬಿಡಿ. ಏನ್ ಅನ್ಸುತ್ತೆ ನಿಮಗೆ ಒಬ್ಬ ಪತ್ರಕರ್ತರಾಗಿ? ಮೇಲ್ಮನೆ ಅನ್ನುವುದೇ ಬುದ್ಧಿವಂತರು ಇರ್ತಕ್ಕಂಥ ಒಂದು, ಮೇಲ್ಮನೆ ಕೆಳಮನೆ ಎಲ್ಲ ಕಡೆನೂ ನಾವು ನೋಡ್ತೀವಿ. ಇಲ್ಲ, ಕೆಳಮನೆ ಅನ್ನೋದು ರಾಜಕಾರಣಿಗಳಿಗೆ ಸಂಬಂಧಪಟ್ಟ, ಅಲ್ಲೂ ಆಗ್ತಾ ಇದೆ, ಇಲ್ಲೂ ಆಗ್ತಾ ಇದೆ. ಇರ್ಲಿ, ರಾಜಕಾರಣಿಗಳದ್ದು ಇರ್ತವೆ. ಮೇಲ್ಮನೆ ಅಂತಂದ್ರೆ ಈ ಕೆಳಮನೆಯವ್ರಿಗೆಲ್ಲ ಚಿಂತಕರ ಚಾವಡಿ, ಅವರು ಮಾರ್ಗದರ್ಶಕರಾಗಿರ್ತಾರೆ. ಕರೆಕ್ಟ್ ಆಯ್ತಾ? ಸಮಾಜಕ್ಕೆ ನೇರವಾದ ಪ್ರತಿನಿಧಿಗಳಾಗಿರ್ತಾರೆ, ಕಲಾವಿದರಾಗಿರ್ತಾರೆ, ಸಾಹಿತಿಗಳಾಗಿರ್ತಾರೆ, ಒಂದು ರೀತಿಯಾದಂಥ ಸಿದ್ಧಾಂತಿಗಳಾಗಿರ್ತಾರೆ, ವೇದಾಂತಿಗಳಾಗಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಬುದ್ಧಿವಂತರು ಈಗ ಬರ್ತಾ ಬರ್ತಾ ಏನಾಗಿದೆ, ಅದೊಂಥರ ನಿರಾಶ್ರಿತರ ತಾಣ ಆಗ್ಬಿಟ್ಟಿದೆ. ಯಾರೋ ರಾಜಕೀಯದಲ್ಲಿ ಅಲ್ಲೆಲ್ಲೋ CT ರವಿ ಅಂತವ್ರು ಅಲ್ಲಿ ಸೋತ ತಕ್ಷಣನೇ ಏನ್ ಮಾಡ್ಬೇಕು, ಅವ್ರನ್ನ ಖಾಲಿ ಕೂಡ್ಸಕ್ಕಾಗಲ್ವಲ್ಲ, ಅವ್ರಿಗೊಂದೇನೋ ಒಂದು ತಂದಿಲ್ಲಿ ಹಾಕ್ಬಿಡೋದು. ಈ ರೀತಿಯಾದ ಅವರು ಅಲ್ಲಿ ಬಂದ ತಕ್ಷಣ ಮತ್ತೆ ರಾಜಕಾರಣನೇ ಮಾಡೋದು, ಹೆಣ್ಮಕ್ಳಿಗೆ ಅವಮಾನ ಮಾಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಮೇಲ್ಮನೆ ಅಂತ ಏನಿದೆ, ರಾಜ್ಯಸಭೆ ಅಂತ ಏನಿದೆ, ಚಿಂತಕರ ಚಾವಡಿ ಅಂತ ಏನಿದೆ, ಅದು ಕಲಸು ಮೇಲೋಗರ ಆಗುತ್ತೆ. ಅದು ನಿಜಕ್ಕೂ ಸಹಿತ ಜನರ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ತಿರಸ್ಕಾರ ಹುಟ್ಟಿಸುತ್ತೆ. ಅದಕ್ಕೆ ನಮ್ಮದು ರಾಜಕಾರಣ ಇದೆಯಲ್ಲ, ರಾಜ್ಯದಲ್ಲಿ ದೇಶದ ರಾಜಕಾರಣವನ್ನು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲ ಕಡೆಯೂ ಸಹಿತ ಈ ರಾಜಕೀಯ ಅನ್ನುವುದು ಒಳಗಡೆ ಹೋಗಿ, ಅದರಲ್ಲೂ ಪಕ್ಷ ರಾಜಕೀಯ, ಸೈದ್ಧಾಂತಿಕ ರಾಜಕೀಯ ಸೇರ್ಕೊಂಡ್ಬಿಟ್ಟು ಎಲ್ಲವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕಲಾವಿದರಿಗೂ ಬೆಲೆ ಇಲ್ಲ, ಅಲ್ಲಿ ಬರಹಗಾರರಿಗೂ ಬೆಲೆ ಇಲ್ಲ. ಆದರೆ ಈಗಿರ್ತಕ್ಕಂಥದ್ದು ಬರೀ ಜಗಳ, ಆರೋಪ ಪ್ರತ್ಯಾರೋಪ ಇವುಗಳನ್ನು ಬಿಟ್ಟು ನಮಗೆ ರಾಜ್ಯಸಭೆಯೋ ಅಥವಾ ಲೋಕಸಭೆಯೋ ಸಂಸತ್ತೋ ಈ ಸದನವೋ ಎಲ್ಲವೂ ಸಹಿತ ರಣಾರಂಗಗಳಾಗ್ಬಿಟ್ಟಿದ್ದಾವೆ. ಇವತ್ತವರೆಗೂ ಚರ್ಚೆ ಆಗುತ್ತಿಲ್ಲ. ಜನರ ತೆರಿಗೆಯ ಕೋಟ್ಯಾಂತರ ದುಡ್ಡು ವ್ಯರ್ಥ ಆಗ್ತಾ ಇದೆ. ಮಜಾ ಮಾಡ್ತಾ ಅವರು ಮಾಡ್ತಾ ಇದ್ದಾರೆ, ಅವರು TADA ತೆಗೆದುಕೊಳ್ತಾ ಇದ್ದಾರೆ. ಆದರೆ ನಮಗೆ ನೋಡುವವರಿಗೆ ಇವರು ನಮ್ಮ ದುಡ್ಡಿನಲ್ಲಿ, ನಮ್ಮ ಓಟಿನಲ್ಲಿ ಯಾವ ರೀತಿಯಾದಂಥ ದೇಶವನ್ನು ಮುನ್ನಡೆಸ್ತಾರೆ, ಇವರು ನಮ್ಮ ನಾಯಕರ ಎಂದು ನಿಜಕ್ಕೂ ನಮಗೆ ಅಸಹ್ಯ ಅನ್ನಿಸುವ ರೀತಿಯಲ್ಲಿ ಈಗಿನ ವಿದ್ಯಮಾನಗಳು ನಡೀತಾ ಹೋಗ್ತಾ ಇದ್ದಾವೆ.
ಓಕೆ, ಇನ್ನು ಸ್ವಲ್ಪ ನಾವು ಕೇಂದ್ರ ಒಕ್ಕೂಟ ವ್ಯವಸ್ಥೆ ಅಲ್ಲಿಂದ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಕೇಂದ್ರ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ನೀವು ಒಂದೇ ಮಾತರಂ ಗೀತೆಯನ್ನು ಹಾಡಲೇಬೇಕು ಅಂತ ಹೇಳಿದ್ದಾರೆ. ಈಗ ಮತ್ತೊಂದು ದೇಶಭಕ್ತಿಯ ಒಂದು ಏನು ಒಂದು ಪ್ರಯೋಗ ನಡೀತಾ ಇದೆ. ಯಾಕೆ ಇದು ಅಂತ, ಇದು ಅವಶ್ಯಕತೆ ಇತ್ತಾ? ಅವಶ್ಯಕತೆ ಇತ್ತು ಅವರಿಗೆ. ಹೌದು, ಯಾಕೆ ಅದೇ ಈಗ ತಪ್ಪೇನು? ಈ ದೇಶದ ಒಂದು ಭಾವನೆಗಳನ್ನ, ನನ್ನ ದೇಶದ ಪ್ರೀತಿಯನ್ನ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಹೇಳುವಂತ ಹಾಡನ್ನ ಹಾಡ್ರಪ್ಪ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಯಾಕೆ ಬೇಜಾರು? ತಪ್ಪೇನು? ಹಾಡ್ಲಿ ಬಿಡಿ, ಒಂದೇ ಮಾತರಂ ಅಂದ್ರೆ ಏನ್ ತಪ್ಪು? ಈ ದೇಶ ಯಾರದು? ಇಲ್ಲಿ ಇರ್ತಕ್ಕಂಥ ಸಮಸ್ತ ಪ್ರಜೆಗಳದು. ಹೌದು, ಈ ಸಮಸ್ತ ಪ್ರಜೆಗಳು ಯಾರು? ಬೇರೆ ಬೇರೆ ಧರ್ಮ ಮತ್ತು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಬೇರೆ ಬೇರೆ ಸಮುದಾಯಗಳು. ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮದ ದೇವರುಗಳನ್ನ ಆರಾಧಿಸ್ತಕ್ಕಂಥ, ಹೊಗಳ್ತಕ್ಕಂಥ ಗೀತೆ ಎಲ್ಲರಿಗೂ ಹೇಗೆ ಅಪ್ಲೈ ಆಗುತ್ತೆ? ಈಗ ಅಲ್ಲಿ ಹೇಳಿದಾರಲ್ಲ ಒಂದೇ ಮಾತರಂ ಅಂತ ಹೇಳಿದ್ರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಒಂದೇ. ಅದು ಮೊದಲಿಂದನೂ ಇದೆ. ಮೊದಲಿಂದನೂ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಒಂದು ಆನಂದ ಮಠ ಅಂತ ಒಂದು ಕಾದಂಬರಿಯಲ್ಲಿ ಒಂದು ಗೀತೆಯನ್ನು ಬರೀತಾರೆ ಅವರು. ಆ ಗೀತೆಯಲ್ಲಿ 6 ಚರಣಗಳಿದ್ದಾವೆ. ಅದರಲ್ಲಿ ಮೊದಲಿನ 2 ಚರಣಗಳನ್ನು ಈಗಾಗಲೇ ಒಪ್ಕೊಂಡ್ಬಿಟ್ಟಿದೆ. ಈಗ ನೆಹರು ಅವರಿದ್ದಾಗ ಅದನ್ನು ಒಪ್ಕೊಂಡಿದ್ದಾರೆ. ಅದು ಸಹಿತ ರಾಷ್ಟ್ರ ಗೀತೆ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ಪ್ಯಾರಾಗಳಲ್ಲಿ ಬಂದಾಗ ದುರ್ಗಾದೇವಿಯನ್ನ ಹೊಗಳ್ತಕ್ಕಂಥ, ಅವರನ್ನು ಶಕ್ತಿವಂತ ಅಂತ ಹೇಳ್ತಕ್ಕಂಥ ಹಲವಾರು ಸಾಲುಗಳು ಇದ್ದಾವೆ. ಸೊ ಆದ್ದರಿಂದ ಅವಾಗ ಅಬ್ಜೆಕ್ಷನ್ ಬಂತು, ಅರೆ ನೀವು ಹಿಂದೂ ಧರ್ಮದ ದೇವತೆಯನ್ನು ಮಾತ್ರ ಸೇರಿಸ್ತೀರಲ್ವಾ, ಬೇರೆ ಬೇರೆ ಧರ್ಮಗಳು ದೇವರುಗಳು ಇದಾವಲ್ಲ, ಆದ್ದರಿಂದ ಇದು ತಪ್ಪಾಗುತ್ತೆ ಅಂತ ಹೇಳಿದಾಗ ಆಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ನೆಹರು ಸರ್ಕಾರ ಏನಾಯ್ತು, ಆಯ್ತು ಮೊದಲಿನ 2 ಸ್ಟ್ಯಾನ್ಜಾಗಳೇನಿದಾವೆ, ಈ ಭರತ ಭೂಮಿಯನ್ನ ಹೊಗಳ್ತಕ್ಕಂಥ ಸಾಲುಗಳೇನಿದಾವಲ್ಲ, ಸುಜಲಾಂ ಸುಖದಾಂ ಅಂತಿದೆ ಅಲ್ವಾ, ಅಂಥದ್ದು ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದನ್ನು ಬರೆದು 150 ವರ್ಷ ಆಯಿತು. 150 ವರ್ಷಗಳ ವಿಜೃಂಭಣೆಯನ್ನು ಆಚರಿಸು ಆಯಿತು. ಇಲ್ಲಿವರೆಗೂ ಸುಮ್ಮನೆ ಇದ್ರು. ಇವಾಗ ಯಾಕೆ ಬಂತು? ಯಾಕೆ ಕಡ್ಡಾಯ ಮಾಡಿದ್ರು? ಕಾರಣ ಇಷ್ಟೇ. ಯಾಕೆಂದ್ರೆ ಇಡೀ ಮೋದಿ ಸರ್ಕಾರವೇ ಬಹಳ ಸಂಕಷ್ಟದಲ್ಲಿದೆ. ಈಗಾಗಲೇ ಅನೇಕ ಹಗರಣಗಳು, ಎಫ್ಸ್ಟೀನ್ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದು. ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿಯವರ ಹೆಸರಿದೆ. ಈಗ ಅದನ್ನು ಹೊರಗಡೆ ಹಾಕ್ಬಿಡ್ತೀನಿ ಅಂತ ಟ್ರಂಪ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವ್ರು ಏನು ಹೇಳ್ತಾ ಇದ್ದಾನೆ, ನನ್ನ ಸರಕುಗಳು, ಅದು ಬೇಳೆಕಾಳು ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಸರಕುಗಳಿರ್ಬೋದು, ಅವುಗಳೆಲ್ಲವನ್ನು ಸಹಿತ ಟ್ಯಾಕ್ಸ್ ಇಲ್ಲದೆ ನಿಮ್ಮ ದೇಶದ ಒಳಗಡೆ ಬಿಟ್ಕೋಬೇಕು ನೀವು. ನಮಗೆ ನೀವು ಟ್ಯಾಕ್ಸ್ ಹಾಕಂಗಿಲ್ಲ, ಆದರೆ ನಾನು ಮಾತ್ರ ನಿಮಗೆ ಟ್ಯಾಕ್ಸ್ ಹಾಕ್ತೀನಿ. ಭಾರತದ ಎಲ್ಲದಕ್ಕೂ ಸಹಿತ 18% ಮಿನಿಮಮ್ ಟ್ಯಾಕ್ಸ್ ಅನ್ನು ಹಾಕಿ ಹಾಕ್ತೀನಿ ನಮ್ಗೆ. ಯಾಕಂದ್ರೆ ಅಮೆರಿಕ ಗ್ರೇಟ್ ಅಗೇನ್ ಮಾಡಬೇಕಾಗಿದೆ ನನಗೆ ಅಂತ ಟ್ರಂಪ್ ಹೇಳ್ತಾ ಇದ್ದಾನೆ. ಸೊ ಅವನ ದೇಶದ ಗ್ರೇಟ್ 50% ಹೆಚ್ಚು ಮಾಡ್ಬೇಕು ಅಂತಿದ್ರು, ನಾನು 18 ತಂದಿದ್ದೀನಿ, ಅದು ನಮ್ಮ ಸಾಧನೆ, ಅದನ್ನ ಯಾಕೆ ನೀವು ಹೇಳಲ್ಲ ಅಂತ ಹೇಳಿ. ಮೊದಲು 0 ಇಂದ 2% ಇತ್ತು, ನೆನ್ಪಿಟ್ಕೊಳ್ಳಿ. 0 ಇಂದ 2% ಇರೋದನ್ನ ಇದ್ದಕ್ಕಿದ್ದಾಗ 50% ಪ್ಲಸ್ 25% ಎಕ್ಸ್ಟ್ರಾ ಇಷ್ಟು ಮಾಡಿ ಆ ನಂತರ ನೋಡಿ ಇವಾಗ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಒಪ್ಕೊಳ್ಳಿದ್ರೆ 500 ಬಿಲಿಯನ್ ವ್ಯವಹಾರ ಮಾಡಲೇಬೇಕು ನೀವು ಕಂಪಲ್ಸರಿ. ರಷ್ಯಾದಿಂದ ತೈಲ ಕಡಿಮೆ ಬೆಲೆ ಸಿಗ್ತಾ ಇದೆ ನಮಗೆ, ಅದನ್ನು ತಗೊಳ್ಳೋಂಗಿಲ್ಲ ನೀವು. ಇರಾನ್ನಿಂದ ತೈಲ ತೆಗೆದುಕೊಳ್ಳೋ ಆಗಿಲ್ಲ, ಆಮದು ಮಾಡ್ಕೊಳ್ಳೋ ಆಗಿಲ್ಲ. ಅಂದ್ರೆ ನಾನು ಏನು ಹೇಳ್ತೀನಿ, ಅಮೆರಿಕದಿಂದನೇ ತೈಲ, ವೆನಿಜುಲಾದಿಂದಲೇ ತೈಲ. ಅಂದ್ರೆ ನಾನು ಹೇಳಿದಲ್ಲಿ ನೀವು ಖರೀದಿ ಮಾಡಬೇಕು, ಹೇಳಿದ ಕಾಸಿಗೆ ಖರೀದಿ ಮಾಡಬೇಕು, ಲಾಭ ನಮಗೆ ಬರಬೇಕು, ಬೇರೆ ದೇಶಕ್ಕೆ ಹೋಗ್ಕೂಡ್ದು ಅಂತಕ್ಕಂಥ ಮಹಾ ಸ್ವಾರ್ಥದ ಡೀಲು. ಇದಕ್ಕೆ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಾರೆ ಅವರು. ಇದರಿಂದ ಆಗ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ದೇಶ, ಭಾರತ ದೇಶ ಹೆಮ್ಮೆಯ ದೇಶ, ಮಾರಾಟಕ್ಕಿಡಲಾಗಿದೆ. ಇಡೀ ಭಾರತದ ಮಾರುಕಟ್ಟೆಯನ್ನೇ ಅಮೆರಿಕ ಕಡ ಇಟ್ಟಿದ್ದಾರೆ, ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ರೈತಾಪಿ ಜನ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಈಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೋಡಿ, ಈಗ ಅವರಿಗೆ ಸುಂಕ ಫ್ರೀ ಆಗಿರೋದ್ರಿಂದ ಅಲ್ಲಿನ ಅಮೆರಿಕದ ಎಲ್ಲ ಉತ್ಪನ್ನಗಳೆಲ್ಲ ನಮ್ಮ ದೇಶದ ಮಾರುಕಟ್ಟೆಗೆ ಲಗ್ಗೆ ಇಟ್ಬಿಟ್ಟು ನಮ್ಮ ರೈತರ ಉತ್ಪನ್ನಗಳನ್ನ ಕೇಳಲಿಲ್ದಂಗೆ ಆಗ್ಬಿಡತ್ತೆ ಅಂತ. ಸರ್, ಅಮೆರಿಕದಲ್ಲಿ ಒಬ್ಬ ರೈತನಿಗೆ ಎಷ್ಟು ಸಾಧ್ಯದೋ ಅಷ್ಟು ಸಬ್ಸಿಡಿ ಕೊಡಲಾಗುತ್ತೆ. ಆ ಸಬ್ಸಿಡಿಯಿಂದಾಗಿ ಅಲ್ಲಿ ಬೆಳೀತಕ್ಕಂಥ ಎಲ್ಲ ಬೇಳೆಕಾಳು, ಎಣ್ಣೆ ಎಲ್ಲವೂ ಸಹಿತ ಕಡಿಮೆ ಪದಾರ್ಥ, ಕಡಿಮೆ ರೇಟಲ್ಲಿ ಇರ್ತವೆ. ಇಲ್ಲಿ ಇರ್ತಕ್ಕಂಥ ಸಬ್ಸಿಡಿಯನ್ನು ಕಟ್ ಮಾಡಲಾಗುತ್ತೆ. ಎಲ್ಲಿ ನಮ್ಮ ಭಾರತದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಮೊದಲು ಮೋದಿ ಬಂದಾಗ ರೈತರ ಆದಾಯವನ್ನ ಡಬಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗಾಗಲೇ 11 ವರ್ಷದಿಂದ ಇವರು ಮಾತು ಕೊಟ್ಟಿದ್ರಲ್ವಾ ಜನರಿಗೆ, ಇವತ್ತವರೆಗೂ ಡಬಲ್ ಆಗ್ಲಿಲ್ಲ. ರೈತರ ಆತ್ಮಹತ್ಯೆ ನಿಂತ್ಕೊಳ್ಳಿಲ್ಲ. ರೈತರು ಮಕ್ಕಳು ಎಲ್ಲರೂ ಸಹಿತ ಪಟ್ಟಣ ಸೇರ್ತಾ ಇದ್ದಾರೆ, ನಗರ ಸೇರ್ತಾ ಇದ್ದಾರೆ. ರೈತಾಪಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ.
ಅವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಗೊಬ್ಬರ ಬೆಲೆ, ಯೂರಿಯಾ ಬೆಲೆ ಏರ್ತಾ ಇದೆ, ತೈಲ ಬೆಲೆ ಏರ್ತಾ ಇದೆ. ಆದ್ರಿಂದ ರೈತರಿಗೆ ಪೂರಕವಾಗಿ ಯಾವುದು ಇಲ್ಲದೆ ಇರುವುದರಿಂದ ಈಗ ರೈತ ಸಂಕಷ್ಟದಲ್ಲಿದ್ದಾನೆ, ಬೀದಿಯಲ್ಲಿದ್ದಾನೆ. ಅವನಿಗೆ ಬಹಳ ಮುಖ್ಯವಾಗಿ ಕನಿಷ್ಠ ಬೆಲೆಯನ್ನ ನಿಗದಿ ಮಾಡಿ ಅಂತ ಆಯ್ತಾ. ದೆಹಲಿ ಬಾರ್ಡರ್ ಅಲ್ಲಿ ಲಕ್ಷಾಂತರ ಜನ ಬಂದು ಕೂತ್ಕೊಂಡ್ರು. ಅದರಲ್ಲಿ 700 ಜನ ಪ್ರಾಣ ತ್ಯಾಗ ಮಾಡಿದ್ರು. ಅವಾಗ ಕರಾಳವಾದ 3 ಕಾಯ್ದೆಯನ್ನು ತೆಗೆದುಕೊಂಡ್ರು. ಅವಾಗೂ ಸಹಿತ ಬರ್ಕೊಟ್ಟಿದ್ದಾರೆ ರೈತರಿಗೆ ಏನು ಅಂತಂದ್ರೆ, ನಾನು ಮಿನಿಮಮ್ ಪ್ರೈಸ್ ಗ್ಯಾರಂಟಿ ಕೊಡ್ತೀನಿ, ಕನಿಷ್ಠ ಬೆಲೆಯನ್ನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ತನಕ ಕನಿಷ್ಠ ಬೆಲೆ ನಿರ್ಧಾರ ಆಗಿಲ್ಲ. ಜನರು ಅಥವಾ ಅದರಲ್ಲಿ ರೈತಾಪಿ ಜನರು ಬಹಳ ಸಂಕಷ್ಟದಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಇರ್ತಕ್ಕಂಥದ್ದು 1 ಕ್ವಿಂಟಲ್ಗೆ 10,000 ರೂಪಾಯಿ ಏನಾದ್ರು ಇದ್ರೆ ಆಯ್ತಾ, ಅವನು 5,000 ರೂಪಾಯಿ ನಾನು ಕಳಿಸ್ಕೊಡ್ತೀನಿ ಅಂತಾನೆ. ನಾವು ನೀವು ಗ್ರಾಹಕರು ಯಾವ ರೀತಿ ತೊಂದರೆ ಆಗುತ್ತೆ ನೋಡಿ. ನಾವೇನ್ ಮಾಡ್ತೀವಿ, ಗ್ರಾಹಕರು ಎಲ್ಲಿ ಕಡಿಮೆ ಸಿಗುತ್ತದೆ ನಾನು ಉಪಯೋಗಿಸ್ಕೊಳ್ತೀನಿ. ಆಬ್ವಿಯಸ್ಲಿ. ಹಾಗಾದ್ರೆ ನಮ್ಮ ರೈತರ ಸರಕುಗಳನ್ನ ಹೇಗ್ ಮಾಡ್ತೀರಾ? ಇಲ್ಲಿ ಸಬ್ಸಿಡಿನೂ ಇಲ್ಲ, ಇನ್ನೇನು ಇಲ್ಲ. ಅವುಗಳೇನ್ ಮಾಡ್ತೀರಾ? ಇರುವ ರೈತಾಪಿ ಜನರು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇಲ್ಲ ರೈತರ ಕೆಲಸನೇ ಬೇಡ ಅಂತ ಬಿಡ್ತಾರೆ. ಇಲ್ಲ ಅಂತಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳಿದಾವಲ್ಲ, ಅವರು ಲೀಸಿಗೆ ತಗೊಂಡ್ಬಿಡ್ತಾರೆ. ನಾನು ಏನ್ ಹೇಳ್ತೀನಿ, ನಾನು ಬೀಜ ಕೊಡ್ತೀನಿ, ನಾನು ಗೊಬ್ಬರ ಕೊಡ್ತೀನಿ, ನನಗೆ ಏನ್ ಬೇಕಾದ್ರು ಬೆಳ್ಕೊಡು, ನನಗೆ ಹೇಳಿದಷ್ಟು ನೀನು ಬೆಲೆಯನ್ನ ತೆಗೆದುಕೋ ಅಷ್ಟೇ. ರೈತರು ತಮ್ಮದೇ ಹೊಲದಲ್ಲಿ ತಾವೇ ಕೂಲಿಗಳಾಗ್ತಾರೆ. ಇದು ಒಂದು ಅಂತಾರಾಷ್ಟ್ರೀಯ ಹುನ್ನಾರ. ಆದ್ದರಿಂದ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಯಾವುದೇ ಪದಾರ್ಥ ಬಂದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದೀವಿ. ಅಂದ್ರೆ ಏನು, ಸರಿತೂಗಿಸ್ತಾ ಇದಕ್ಕೆ ಇಲ್ಲಿರ್ತಕ್ಕಂಥ ಬೆಲೆ ಏನಿದೆಯಲ್ಲ ಅದಕ್ಕಿಂತನೂ ಸಹಿತ ಅದು ಸ್ವಲ್ಪ ಹೆಚ್ಚಿಗೆ ಇರಬೇಕು ಅಂತ ನೋಡ್ಕೊಳ್ತಾ ಇದ್ರು. ಆದ್ರೆ ಇವತ್ತಿನವರೆಗೂ ಸಹಿತ ಇವಾಗ ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನೀವು ಏನ್ ಬೇಕಾದ್ರೂ ನಾವು ಕಳಿಸಿದ್ರು ನಮಗೆ ಟ್ಯಾಕ್ಸ್ ಕೊಡಬೇಡಿ, ಏನು ಕೊಡಬೇಡಿ, ಕಳಿಸಿ ಅಂತ ಹೇಳ್ತಕ್ಕಂಥದ್ದು. ಇದು ಜನದ್ರೋಹಿಯಾಗಿರ್ತಕ್ಕಂಥ ಒಂದು ಮಸೂದೆ ಆಗಿದೆ. ಇದು ನಾನು ಏನ್ ಹೇಳ್ತಾ ಇದ್ದೀವಿ, ವಿದೇಶಿ ವಿನಿಮಯ ಡೀಲ್ಸ್ಗಳಿರ್ತಾವಲ್ಲ, ಇವುಗಳಲ್ಲಿ ಯಾವತ್ತು ನನ್ನ ದೇಶದ ತನವನ್ನ ಬಿಟ್ಟು ಕೊಡೋ ಹಾಗಿಲ್ಲ. ವಿಶ್ವನಾಯಕ, ಭಾರತ ಭಾಗ್ಯ ವಿಧಾತ, ಹಾಗೆ ಹೀಗೆ ವಿಶ್ವಗುರು ಅಂತ ಹೇಳಿ ಮೋದಿ ಬಗ್ಗೆ ಹೇಳ್ತಿದ್ರಲ್ಲ, ಮತ್ತೆ ವಿಶ್ವಗುರು ಮಾಡಿದ್ದೇನೆ ಹಂಗಾರೆ? ಅಲ್ಲ, ವಿಶ್ವಗುರು ಅದು ಸ್ವಯಂ ಘೋಷಿತ ವಿಶ್ವಗುರು. ಅವರು ನೀವ್ ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದಲ್ಲ, ಇವರೇ ಹೇಳ್ಕೊಂಡಿರ್ತಕ್ಕಂಥದ್ದು ವಿಶ್ವಗುರು ಅಂತ. ಅಷ್ಟೊಂದು ಅಲ್ಲಿ ಏನು ರಷ್ಯಾದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ರಲ್ಲ, ಸೊ ಸಡನ್ ಆಗಿ ರಾತ್ರೋರಾತ್ರಿ ಟ್ರಂಪ್ಗೆ ಬಗ್ಗುವಂತ ಒಂದು ಅವಶ್ಯಕತೆ, ಅನಿವಾರ್ಯತೆ, ಒತ್ತಡ ಏನಿತ್ತು? F-15 ಫೈಲ್ಸ್ ಅಷ್ಟು ಮೋದಿ ಅವ್ರನ್ನ ಕಾಡ್ತಾ ಇದೆಯಾ ಅಂತ? ಆ ಫೈಲ್ ಅಲ್ಲಿ ಇವರೆಲ್ಲ ರಹಸ್ಯಗಳಿದಾವೆ ಅಂತ. ಆ ರಹಸ್ಯಗಳು ಬಂದ್ರೆ ಇವರು ವರ್ಚಸ್ಸು. ಆಮೇಲೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು, ಟ್ರಂಪ್, ಮೋದಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮನಸ್ಸು ಮಾಡಿದರೆ ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತು, ಯಾಕಂದ್ರೆ ಇವರ ದೌರ್ಬಲ್ಯ, ಲೂಪ್ ಹೋಲ್ಸ್ಗಳೆಲ್ಲ ಗೊತ್ತಿರುವುದರಿಂದ ಇಲ್ಲಿ ದೇಶ ಮುಖ್ಯನಾ, ನಮ್ಮ ದೇಶದ ಪ್ರಧಾನಿ ಮುಖ್ಯನಾ, ಆ ಸೀಟ್ ಮುಖ್ಯನಾ ಅಂತ ಪರಿಸ್ಥಿತಿ ಬಂದಾಗ, ಇಲ್ಲ ನಾನು ವರ್ಚಸ್ಸು ಮುಖ್ಯ ಅನ್ನುವಂಥದ್ದನ್ನ ಇವರು ತೋರ್ಪಡಿಸಿದ್ದಾರೆ. ಆದ್ದರಿಂದ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ದೇಶದ ಸಂಪನ್ಮೂಲಗಳೆಲ್ಲವೂ ಸಹಿತ ನಾವು ಬೇರೆ ದೇಶಕ್ಕೆ ಕೊಡಬೇಕಾಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥವರ ದುರಂತ ಕತೆ ಅದನ್ನು ಕೇಳುವ ಹಾಗಿಲ್ಲ. ಅದಕ್ಕೆ ಈಗ ಅಧಿವೇಶನಕ್ಕೆ ಬಂದ್ರೆ ಪ್ರಶ್ನೆ ಮಾಡ್ಬಿಡ್ತಾರೆ ಸಂಸತ್ತಿನಲ್ಲಿ ಅಂತ ಪ್ರಧಾನಿಗಳು ಅಲ್ಲಿಂದ ನುಣುಚ್ಕೊಂಡು ಬರದೇ ಹೋಗಿ. ನೋಡಿ, ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಒಂದಷ್ಟು ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನರವಣೆ ಅವರು, ಜನರಲ್ ನರವಣೆ ಅವರು ಬರೆದಿರುವಂಥ ಪುಸ್ತಕ, ಚೀನಾ ಏನು ಯುದ್ಧ ಟ್ಯಾಂಕರ್ಗಳು ನಮ್ಮ ದೇಶಕ್ಕೆ ಪ್ರವೇಶ ಮಾಡಕ್ಕೆ ಬಂದು ಆ ಟೈಮಲ್ಲಿ ಇವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ, ನಿಮ್ಗೇನನ್ಸುತ್ತೋ ಅದನ್ನ ಮಾಡಿ ಅಂತಂದ್ರು. ದೇಶದ ಗಡಿ ವಿಚಾರ, ಭದ್ರತೆಯ ವಿಚಾರ, ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಒಂದು ಹಗುರವಾಗಿ ಮಾತಾಡ್ತಾರೆ. ಆಮೇಲೆ ಏನು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಭಾಷಣಕ್ಕೆ ಆನ್ಸರ್ ಮಾಡಬೇಕಾಗಿತ್ತು, ಬರಲಿಲ್ಲ. ಏನಾಗಿದ್ರೆ ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ ಅಂತಂದ್ರೆ ಇವ್ರನ್ನ ಹೆಂಗೆ ಏನ್ ಪ್ರಶ್ನೆ ಮಾಡಕ್ ಅವಕಾಶವೇ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಓಂ ಬಿರ್ಲಾ ಅವರು ಪ್ರಶ್ನೆ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ. ಇವಾಗ ಇನ್ನೊಂದು ಆಘಾತಕಾರಿ ಅಂದ್ರೆ, ಯಾರಾದ್ರೂ ಈ PM ಕೇರ್ಸ್ ಅಂತ ಒಂದಿದೆ ಅಲ್ವಾ, ಅದ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಅವ್ರು ಮಾಡಿದ್ರು ಸಹಿತ ಅದನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಚರ್ಚೆಗೆ. ಸೊ ಈ ರೀತಿಯಾದಂಥದ್ದಂದ್ರೆ, ನೀವು ನಮಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬೇಡಿ, ಚರ್ಚೆ ಮಾಡಬೇಡಿ. ಮತ್ತು ಸಂಸತ್ ಯಾಕೆ, ಅಧಿವೇಶನ ಯಾಕೆ, ಏನಕ್ಕಿದು ತೋಡ್ಕೊಟ್ಟ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಿ? ಜನರ ದುಡ್ಡನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ?
ಸೊ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಇವಾಗ, ಜನರಿಗೆ ಗೊತ್ತಾಗ್ತಾ ಇದೆ ಇವ್ರದೆಲ್ಲವೂ ನಾಟಕ ಏನೇನಿದೆ ಅಂತ, ಜನ ವಿರೋಧಿತನ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಜನರ ಗಮನವನ್ನ, ಮಾಧ್ಯಮಗಳ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಒಂದೇ ಮಾತರಂ ಅನ್ನೋದನ್ನು ಮುಂದೆ ತಂದಿದ್ದಾರೆ. ಒಂದೇ ಮಾತರಂ ಇಷ್ಟೇ, ನೋಡ್ರಪ್ಪ ನೀವು ಕಡ್ಡಾಯವಾಗಿ ಇದನ್ನ ಆಡ್ಬೇಕು, ಅಲ್ಲಿ 6 ಚರಣ ಇದೆ, 6 ಚರಣನೂ ಆಡಬೇಕು, ಭೂಮಿಗೆ ನೀವು ಬೆಲೆ ಕೊಡಬೇಕು, ಮಾತೃಭೂಮಿಗೆ ನೀವು ಹೊಂದಿಸ್ಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಈಗ ಜನರದ್ದು ಮತ್ತು ಮಾಧ್ಯಮಗಳ ಗಮನ ಆ ಕಡೆ ಹೋಯ್ತು. ಇವಾಗ ಒಂದೇ ಮಾತರಂ ಅಂತ ಹೇಳ್ಬಿಟ್ಟು ಹೋಯ್ತು. ಈಗ ಇರ್ತಕ್ಕಂಥ FC ಹಿಂದಕ್ಕೆ ಬರ್ತಾನೆ, ಆಮೇಲೆ ಇವರು ಸಂಸತ್ತಿನಲ್ಲಿ ಡೈವರ್ಟ್ ಆಗುತ್ತೆ. ದಿಸ್ ಇಸ್ ಕಾರ್ಡ್ ಆಸ್ ರಾಜಕಾರಣಿಗಳ ಡೈವರ್ಟ್ ಪಾಲಿಟಿಕ್ಸ್ ಅಥವಾ ಡೈಲ್ಯೂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದೀವಿ. ಸೊ ಇದನ್ನೇ ಮಾಡ್ತಿದ್ದಾರೆ. ಅದಕ್ಕೆ ಜನರು ಎಲ್ಲಿವರೆಗೂ ಎಚ್ಚರ ಆಗೋದಿಲ್ವೋ, ಜನ ಲೋಂದನಗಳಾಗೋದಿಲ್ವೋ, ಅಲ್ಲಿವರೆಗೂ ಏನು ಮಾಡೋಕ್ಕಾಗೋದಿಲ್ಲ. ಈ ವಿರೋಧ ಪಕ್ಷದವರು ಇದ್ದಾರೆ, ಒಂದು ದಿವಸ ಧರಣಿ ಮಾಡ್ತಾರೆ, ಒಂದಿಷ್ಟು ಮಾತಾಡ್ತಾರೆ, ಆಮೇಲೆ ಮತ್ತೆ ಅಷ್ಟರಲ್ಲಿ ಅವ್ರು ಇನ್ನೊಂದು ಇಶ್ಯೂ ಕೊಟ್ಟಿರ್ತಾರೆ, ಇನ್ನೊಂದು ಸಬ್ಜೆಕ್ಟು, ಅದಕ್ಕೆ ಟರ್ನ್ ಆಗ್ತಾರೆ. ಸೊ ಇದು ಇಲ್ಲೇ ಬಿದ್ದೋಗುತ್ತೆ. ಸೊ ಆದ್ದರಿಂದ ನಾವು ಒಂದೇ ಮಾತ್ರ ವಿರೋಧಿ ಅಂತಲ್ಲ, ಆದರೆ ಈಗಾಗಲೇ ಜನಗಣಮನ ಒಂದಿದೆ ಅಲ್ವಾ, ನೀವೇ ತರ್ತಾ ಇದ್ದೀರಿ, ಒಂದು ಹಳೆಯದನ್ನು ಯಾಕೆ ಎದುಕ್ತಾ ಇದ್ದೀರಿ? ಬೇಕಾಗಿಲ್ವಲ್ಲ. ಈಗ ಅದಕ್ಕೂ ಒಂದು ಹೇಳ್ತಾರೆ, ಜನಗಣಮನ ಹಾಡು ಬರ್ದಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ಮಾಡ್ಕೊಳಕ್ ಮಾಡಿದ್ದು ಅಂತ, ಅದೊಂದೇನೋ ಒಂದು ಯೂನಿವರ್ಸಿಟಿ ಕ್ರಿಯೇಟ್ ಮಾಡ್ತಾರೆ. ಬರೆದಿರುವ ವ್ಯಕ್ತಿನೇ ಹೇಳ್ತಾ ಇದ್ದಾನಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ದೇಶಕ್ಕಾಗಿ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ವಾ. ಇವ್ರದ್ದೇನು ಮಧ್ಯದಲ್ಲಿ ಒಂದೇ ಮಾತ್ರ, ಹೌದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಗೀತೆ ಬಹಳ ಪ್ರಭಾವಶಾಲಿಯಾಗಿತ್ತು. ಹೌದು, ಆಯ್ತಾ, ಎಲ್ಲರ ಬಾಯಲ್ಲೂ ಆ ಮಾತು ಬರ್ತಾ ಇತ್ತು, ಅದು ಘೋಷಣೆ ಆಗಿಬಿಡ್ತು, ಒಂದೇ ಮಾತರಂ ಘೋಷಣೆ ಆಗಿತ್ತು. ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿತ್ತು, ಬ್ರಿಟಿಷರನ್ನು ಓಡಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ಘೋಷಣೆಗಳು ಬೇಕಾಗಿತ್ತು, ಅದನ್ನ ನಾವು ಬಳಸ್ಕೊಂಡಿದ್ದೀವಿ. ಇವಾಗ ಯಾರನ್ನು ಓಡಿಸ್ಬೇಕಾಗಿದೆ ನೀವು? ಅಂದ್ರೆ ಮಾತೃಭೂಮಿ ಬಗ್ಗೆ ನಮಗೆ ಅಭಿಮಾನ ಇಲ್ವಾ? ಮಾತೃಭೂಮಿ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇಲ್ವಾ? ಇದ್ದೇ ಇದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇರಬೇಕು. ಆದರೆ ಇಲ್ಲ ಅನ್ನೋದು ಯಾರಾದ್ರೂ ಒಬ್ರು ಹೇಳಿ, ಈ ಮಾತೃಭೂಮಿ ಬಗ್ಗೆ, ಈ ದೇಶದ ಬಗ್ಗೆ ನನಗೆ ಅಭಿಮಾನ ಇಲ್ಲ, ಇದು ದೇಶಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳೋ ಒಬ್ಬನ ಕೈ ಎತ್ತಿಸಿ ನೋಡೋಣ. ಅವ್ನು ಯಾವ ಜಾತಿ ಧರ್ಮದವನಾಗ್ಲಿ, ಇಲ್ವಲ್ಲ. ಪ್ರತಿಯೊಬ್ಬರಿಗೂ ಅಭಿಮಾನ ಇದೆ. ಅದನ್ನು ನೀವು ಹಾಡಿನ ಮೂಲಕವೇ ತರಬೇಕು ಅಂತ ಏನಿಲ್ಲ. ಗಮನ ಇಟ್ಕೊಳ್ಳಿ, ನೀವು ಎಲ್ಲಾ ಶಾಲೆಗಳಲ್ಲಿ, ಅದು ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಒಂದೇ ಮಾತ್ರ 6 ಚರಣಗಳನ್ನ ಹಾಡಬೇಕು. ಆಡದೆ ಇದ್ರೆ, ಮರ್ಯಾದೆ ಕೊಡದೆ ಇದ್ರೆ, ಎದ್ದು ನಿಲ್ಲದೆ ಇದ್ರೆ 3 ವರ್ಷಗಳ ಜೈಲು ಮತ್ತು ದಂಡ. ಅಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತೆ ಅಲ್ಲಿ ಏನ್ ಕೆಲಸ ಮಾಡಕ್ ಇರ್ತಾರಲ್ಲ, ಅವ್ರು ಈ ಬರೀ ಹಾಡುಗಳನ್ನ ಆಡ್ಕಂತಾನೆ ಇರ್ಬೇಕಾ ಅಥವಾ ಬೇರೆ ಏನಾದ್ರು ಕೆಲಸಗಳು ಮಾಡ್ಬೇಕಾ? ಇವರ ತೋಚಿದ್ದನ್ನೆಲ್ಲ ಇಲ್ಲಿ ಏನು ಏರಿಕೆ ಮಾಡ್ತಾರಲ್ಲ ಸರ್. ಹಾಡೋದಕ್ಕೆ ಮಕ್ಕಳು ಬೇಕು, ಮಕ್ಕಳಿರೋದಕ್ಕೆ ಶಾಲೆಗಳು ಬೇಕು, ಶಾಲೆಗಳಿಂದ ಶಿಕ್ಷಕರು ಬೇಕು. ಇವ್ರು ಎಲ್ಲರೂ ನಾಪತ್ತೆ ಆಗ್ತಾ ಇದ್ದಾರಲ್ವಾ? ಕರೆಕ್ಟ್. ಈಗ ಒಂದು ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರೆ, ಈಗ ನೋಡಿ, ರಾಜ್ಯದಲ್ಲಿ 4,000ಕ್ಕೂ ಹೆಚ್ಚು ಏನು ಕನ್ನಡ ಶಾಲೆಗಳು ಬಂದಾಗ್ತಾ ಇದಾವೆ ಅಂತ ಒಂದು ವರದಿ. ಆಮೇಲೆ ಈಗೊಂದು ಹೇಳಿದ್ರೆ 68 ಲಕ್ಷ ಜನ ಭಾರತದಾದ್ಯಂತ ಪ್ರಾಥಮಿಕ ಶಾಲೆಯಿಂದ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಮಕ್ಕಳು. ಯಾವ ಮಟ್ಟಕ್ಕೆ ಹೋಗ್ತಾ ಇದೀವಿ? ವ್ಯವಸ್ಥೆ ಏನಾಗ್ತಾ ಇದೆ? ಶಿಕ್ಷಣದ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಧ್ವಾನ? ಇದರಲ್ಲಿ ನಂಬರ್ 1 ಯಾವ ರಾಜ್ಯ ಗೊತ್ತಾ? ಗುಜರಾತ್. ಗುಜರಾತ್ ಶಾಲೆ ಬಿಟ್ಟ ಮಕ್ಕಳ ಒಂದು ಅಂಕೆ ಸಂಖ್ಯೆಗಳಲ್ಲಿ ನಂಬರ್ 1. ಎರಡನೇದು ಯಾವ್ದು ಗೊತ್ತಾ? ಉತ್ತರ ಪ್ರದೇಶ. ಯೋಗಿಯವರ ಉತ್ತರ ಪ್ರದೇಶ ಇವ್ರದೇ. ಗುಜರಾತು ಯಾರ್ದು? ಮೋದಿ ಅವರು ಮಾದರಿ ಆಡಳಿತ ಅಂತೇಳಿ. ಮಾದರಿ ಆಡಳಿತ. ಅಲ್ಲೇನೆ ಹೆಚ್ಚು ಜನ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಶಾಲೆಗಳು ಮುಸ್ತಾ ಇದ್ದಾವೆ. ನಮ್ಮ ರಾಜ್ಯದಲ್ಲೂ ಕನ್ನಡ ಶಾಲೆ, ನಮ್ಮ ರಾಜ್ಯದಲ್ಲಿ ಶಾಲೆಗಳಿದ್ರೆ ಶಿಕ್ಷಕರಿಲ್ಲ, ಶಿಕ್ಷಕರಿದ್ದರೆ ಶಾಲೆ ಇಲ್ಲ, ಎರಡೂ ಇದ್ದಲ್ಲಿ ಮಕ್ಕಳಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಒಂದೇ ಮಾತ್ರ ಗೀತೆನ ಹಾಡಿದ್ರೆ ಎಲ್ಲಾ ಮಕ್ಕಳು ಸಹಿತ ಕಿಂದರಿ ಜೋಗಿ ಹಿಂದೆ ಇಲಿಗಳು ಬಂದಂಗೆ ಓಡ್ ಬಂದ್ಬಿಡ್ತಾರ? ಏನಿಲ್ವಲ್ಲ. ಏನ್ ಮಾಡ್ಬೇಕಾಗಿತ್ತು ಆಕ್ಚುಲಿ? ಶಾಲೆಗಳಿಗೆ ಮತ್ತೆ ಶಿಕ್ಷಣ ವ್ಯವಸ್ಥೆನ ಏನು ಉನ್ನತೀಕರಿಸೋದಕ್ಕೆ GDP ಏನು ಬಜೆಟ್ ನಲ್ಲಿ ಹಣ ಇಡಬೇಕಾಗಿತ್ತು, ಮೂಲಭೂತ ಸೌಲಭ್ಯಗಳನ್ನ ಕೊಡ್ಬೇಕಾಗಿತ್ತು, ಒಳ್ಳೆ ಶಿಕ್ಷಕರನ್ನ ಕೊಡ್ಬೇಕಾಗಿತ್ತು. ಆಮೇಲೆ ಅವು ಏನು ಉದ್ಯೋಗ ಕಲ್ತ್ರೆ, ಶಿಕ್ಷಣ ಕಲ್ತ್ರೆ ಅವ್ರಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕಾಗಿತ್ತು. 2 ಕೋಟಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದೇನೋ ಪ್ರಧಾನ ಮಂತ್ರಿ ಉದ್ಯೋಗ ಅರ್ಹತೆನ ಕೌಶಲ್ಯ ಹೆಚ್ಚಿಸೋ ಯೋಜನೆಯಲ್ಲಿ ಲೂಟಿ ಆಗಿದೆ. 10,000 ಕೋಟಿ ಕೌಶಲ್ಯ ಲೂಟಿ ಮಾಡೋದು. 10,000 ಕೋಟಿ ಅಕೌಂಟೇ ಇಲ್ಲ. ಅಲ್ಲಿ ಕೌಶಲ್ಯ ಆಗಿರೋದು ಲೂಟಿ ಮಾಡೋದ್ರಲ್ಲಿ ಹೇಳ್ಕೊಡೋದಲ್ಲ. ಏನಿದು ಹಿಂಗಾದ್ರೆ? ಅಂದ್ರೆ ಬೇಕಾಗಿರೋದು ಏನು ಅಂದ್ರೆ, ಇವಾಗ ಸರ್ವರಿಗೂ ಸಮಾನ ಶಿಕ್ಷಣ.
ಅರ್ಥ ಮಾಡ್ಕೊಳ್ಳಿ. ಬಡವರಿಗೊಂದು, ಶ್ರೀಮಂತರಿಗೊಂದು, ಖಾಸಗಿ, ಆಮೇಲೆ ಸರ್ಕಾರಿ ಇಲ್ಲ. ಉಚಿತ ಶಿಕ್ಷಣ, ಸರ್ವರಿಗೂ ಸಮಾನ ಉಚಿತ ಶಿಕ್ಷಣವನ್ನು ಕೊಡುವುದರ ಮೂಲಕ ರಾಷ್ಟ್ರೀಕರಣ ಎಲ್ಲರಿಗೂ ಸಹಿತ ಯಾರ್ಯಾರು ಏನೇನು ನೀವು ಕಲಿತಾ ಇದ್ದೀರೋ ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ಒಂದು ಉದ್ಯೋಗ ಕೊಡಬೇಕು, ಇಲ್ಲ ಉದ್ಯೋಗ ಭತ್ಯೆ ಕೊಡಬೇಕು. ಈ ರೀತಿಯಾದಂಥ ನೀತಿಗಳನ್ನು ಮಾಡ್ರಿ. ಬರೀ ಹಾಡುಗಳನ್ನು ಆಡುವುದು ಏನು, ಇವಾಗ ಒಂದೇ ಮಾತ್ರ ಮಾಡುವುದ್ರ ಮೂಲಕ ಏನು ಮಾತಾಡ್ತಾ ಇದ್ದೀರಾ ನೀವು? ಇನ್ನೇನಿಲ್ಲ, ಭಾವನೆಗಳನ್ನು ಬಡಿದೆಬ್ಬಿಸುವುದು, ಹಿಂದೂಗಳನ್ನು ಒಂದು ಮಾಡುವ ಒಂದು ಕೇಂದ್ರೀಕೃತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದರ ಅರ್ಥ ಏನಂದ್ರೆ ಇವರ ಮೂಲಭೂತ ಅಥವಾ ಉದ್ದೇಶ ಏನಿದೆ, RSS ಮತ್ತು BJPದು ಒಂದೇ ಒಂದಿದೆ, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು. ಅದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳಿದ್ರೆ ನೋಡಿ, ಬೇರೆ ಕಡೆ ಬೇರೆ ಬೇರೆ ಸಮುದಾಯಗಳಿಗೆ ಒಂದೊಂದು ದೇಶ ಇರೋ ಹಾಗೆ ಹಿಂದೂಗಳಿಗೆ ಎಲ್ಲೂ ಬೇರೆ ದೇಶ ಇಲ್ಲ, ಇದು ಹಿಂದೂಗಳು ಬಹುಸಂಖ್ಯೆ ಇರುವಂತ ದೇಶ, ಹಾಗಾಗಿ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ತಪ್ಪೇನು, ನೀವು ಇರೋದಾದ್ರೆ ಇರಿ, ಇಲ್ಲಾಂದ್ರೆ ಹೋಗಿ ಅಂತ ಹೇಳ್ತಿದಾರೆ ಅವರು. ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಯಾರು ಒಪ್ಪಿಲ್ಲಲ್ಲ, ಸಂವಿಧಾನ ಒಪ್ಪಿಲ್ಲಲ್ಲ. ನಾವು ಹಂಗ್ ಮಾಡೋದಕ್ಕೆ ಮಾಡಿದ್ರೆ ಸಂವಿಧಾನ ವಿರೋಧಿಗಳು. ಸಂವಿಧಾನ ಒಪ್ಪೋದಿಲ್ವಾ ನೀವು ಬೇಕಿಲ್ಲ ಈ ದೇಶದಲ್ಲಿ ಇರಕ್ಕೆ. ಯಾರು ಸಂವಿಧಾನವನ್ನು ಒಪ್ಪುತ್ತಾರೋ, ಅದನ್ನ ಆಚರಿಸುತ್ತಾರೋ ಅವರು ಮಾತ್ರ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇರೋ ಆಗಿಲ್ಲ. ಯಾಕಂದ್ರೆ ಸಂವಿಧಾನ ಅಂದ್ರೆ ಕಾನೂನು ಅಂತಂದ್ರೆ ಇಡೀ ದೇಶ ಹೇಗೆ ಇರಬೇಕು ಅನ್ನೋದು ಅದರಲ್ಲಿ ಬರೆದಿಟ್ಟಿದ್ದಾರೆ. ನಾವು ಇರೋದಿಲ್ಲಪ್ಪ. ಈಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಾನು ಹೆಲ್ಮೆಟ್ ಹಾಕೋದಿಲ್ಲ, ಹಂಗೆ ಹೋಗ್ತೀನಿ, ಒನ್ ವೇದಲ್ಲೇ ಹೋಗ್ತೀನಿ ಅಂದ್ರೆ ನಿಮ್ಗೆ ಬಿಡ್ತಾರಾ? ಇಲ್ವಲ್ಲ. ಅಂದ್ರೆ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆಗೆ ನೀವು ಕೆಲಸ ಮಾಡ್ಬೇಕಲ್ವಾ. ಅದೇ ರೀತಿ ಸಂವಿಧಾನದ ಚೌಕಟ್ಟಿನ ಒಳಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಕೆಲಸ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾನು ಮಾಡೋದಿಲ್ಲ ಅಂದ್ರೆ ನೀ ದೇಶದ್ರೋಹಿ ಆಗ್ತೀಯಾ? ಆದ್ದರಿಂದ ಇದು ಹಿಂದೂ ರಾಷ್ಟ್ರ ಅಂತ ಇವತ್ತರೂ ಸಂವಿಧಾನದಲ್ಲಿ ಬರೆದಿಲ್ವಲ್ಲ. ಇದು ನಾವು ಬರ್ತಾ ಇರೋದ್ರ ಪೀಠಿಕೆಯಲ್ಲಿ ಏನು ಹೇಳ್ತದೆ? ಧರ್ಮ ನಿರಪೇಕ್ಷ ದೇಶ ಇದು. ಎಲ್ಲಾ ಧರ್ಮಗಳನ್ನು ಒಳಗೊಂಡಿರತಕ್ಕಂಥ ಯಾವ ಧರ್ಮಕ್ಕೂ ಸಂಬಂಧ ಇಲ್ಲದಂತ ದೇಶ ಇದು. ಆದ್ದರಿಂದ ನಿಮ್ಮ ಬೈಬಲ್, ಭಗವದ್ಗೀತೆ, ಕುರಾನ್ ಇದೆಲ್ಲವೂ ಸಹಿತ ನಿಮಗೆ ಸ್ವಂತಕ್ಕೆ ಅಥವಾ ನಿಮ್ಮ ಸಮುದಾಯಕ್ಕೆ ಹೊರತಾಗಿ ಇಡೀ ದೇಶಕ್ಕೆ ಅಲ್ಲ. ಇಡೀ ದೇಶಕ್ಕೆ ಇರ್ತಕ್ಕಂಥ ಒಂದೇ ಒಂದು ಏಕೈಕ ಧರ್ಮ ಗ್ರಂಥ ಅಂದ್ರೆ ಅದು ಸಂವಿಧಾನ ಮಾತ್ರ. ಆದ್ದರಿಂದ ಸಂವಿಧಾನಕ್ಕೆ ಪರವಾಗಿ ಮತ್ತು ಸಂವಿಧಾನ ವಿರುದ್ಧವಾಗಿ ಹೇಗಿದ್ದೀರಿ? ಇಲ್ಲ, ನಾನು ಹಿಂದೂ ರಾಷ್ಟ್ರ ಒಪ್ಪಲಿ ಬಿಡ್ಲಿ, ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ, ಇದು ಹಿಂದೂ ರಾಷ್ಟ್ರವೇ ಅಂತ ಭಾಗವತ್ ಅವರು ಹೇಳ್ತಾರೆ. ಬಾಯಿ ಮಾತಲ್ಲಿ ಹೇಳ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಅದು ಸಾಧ್ಯನೂ ಇಲ್ಲ. ಸಾಂವಿಧಾನಿಕವಾಗಿ ಮೊದಲು RSS ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್ ರಿಜಿಸ್ಟರ್ಡ್. ಇದು RSS ನಾವೊಂದು ಏನೋ ದೇಶಾಭಿಮಾನವನ್ನ ದೇಶ ಕಟ್ಟ ಕೊಟ್ಟಿರೋ ಸಂಸ್ಥೆ ಅಪ್ಪ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಹೇಳ್ತೀನಿ, ನಾನು ಹೇಳ್ಬಿಟ್ಟು ನಿಮ್ಮೆಲ್ಲರ ಹತ್ರ ದುಡ್ಡು ಇಸ್ಕೊತೀನಿ, ನಾನೊಂದು ಸಂಸ್ಥೆ ಮಾಡ್ತೀನಿ, ರಿಜಿಸ್ಟರ್ ಮಾಡೋದಿಲ್ಲ, ಹೋಗ್ತೀರಾ? ಹೇಳಿ. ನನಗೂ ಭಕ್ತಾದಿಗಳಿದ್ದಾರೆ, ನನ್ಗೆ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಲ್ಲರ ಹತ್ರ ದುಡ್ಡು ಇಸ್ಕೊಳ್ತೀನಿ, ನನಗೆ ಇಷ್ಟ ಬಂದಂಗೆ ನಾನು ಮಾಡ್ತೀನಿ, ರೈತರ ಪೊಲೀಸ್ಗಿರಿ ಮಾಡ್ತೀನಿ. ಇಷ್ಟ ಬಂದಂಗಲ್ಲ, ನಾವು ದೇಶದ ಅನೇಕ ಸಮಸ್ಯೆಗಳು ಬಂದಾಗ ನಾವು ಅಲ್ಲೋ ಕೆಲಸ ಮಾಡ್ತೀವಿ, ನಾವು ಒಗ್ಗೂಡ್ತೀವಿ, ರಾಷ್ಟ್ರ ಜಾಗೃತಿಯನ್ನು ಮೂಡಿಸ್ತೀವಿ, ಅದು ಬೇರೆಯವ್ರ ಯಾಕೆ ಅವಕಾಶ, ದೇಶಾಭಿಮಾನ ಮೂಡಿಸ್ತೀವಿ ಅಂತ ಹೇಳಿ ಬೇರೆಯವ್ರ ಯಾಕೆ ಅವಕಾಶ ಕೊಡಲ್ಲ? ಬೇರೆಯವರ ನೋಂದಣಿ ಮಾಡಬೇಕು, ಈ ಸಂವಿಧಾನಾತ್ಮಕವಾದಂತ ನಿಯಮಗಳನ್ನ ಪಾಲಿಸ್ಬೇಕು. ನೀವು ಯಾವುದೇ ದುಡ್ಡನ್ನು ತೆಗೆದುಕೊಂಡ್ರೆ ಅದು ಅಕೌಂಟ್ ಇಡಬೇಕು ನೀವು, ಅಲ್ವಾ? ನಾನು ಕೋಟಿ ಒಂದು ಇದರಲ್ಲಿ ಒಂದು RSS ಭವನ ಕಟ್ಟಿದ್ದಾರೆ ಸರ್, 400 ಕೋಟಿ ರೂಪಾಯಿ ಖರ್ಚು ಮಾಡಿದಾರಂತೆ. ಎಲ್ಲಿಂದ ಬಂತು ದುಡ್ಡು ಇವ್ರಿಗೆ? ಹೋಗ್ಲಿ, ಅದು ಖರ್ಚಿಗೆ ಲೆಕ್ಕ ಕೊಡ್ತಾ ಇದ್ರೆ ನೀವು ಈ ದೇಶಕ್ಕೆ? ಇಲ್ವಲ್ಲ. ಅಲ್ಲಿರ್ತಕ್ಕಂಥ 1200 ವರ್ಷದ ಹಿಂದಿನ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಹೊರ ಹಾಕ್ಬಿಟ್ಟು ಪಾರ್ಕಿಂಗ್ ಮಾಡಿದ್ರಲ್ಲ, ಇದನ್ನ ನಿಮ್ಮದು ಸಾರ್ವಜನಿಕ ಜೀವನಕ್ಕೆ ಸ್ಪಂದಿಸೋದು? ಆದ್ರೆ ನಮಗೆ ಗೊತ್ತಿದೆ RSSನ ಮೆಂಟಾಲಿಟಿನೇ ಬೇರೆ ಆಗಿದೆ. ಹಿಂದೂ ರಾಷ್ಟ್ರ ಕಲ್ಪನೆಯ ಜೊತೆಗೆ ಮನುವಾದವನ್ನ, ಮನುಸ್ಮೃತಿಯನ್ನ ಇಲ್ಲಿ ಸಂವಿಧಾನ ಮಾಡುವ ಎಲ್ಲಾ ರೀತಿಯಾದಂತಹ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ. 100 ವರ್ಷ ಆಯ್ತು ಅವ್ರಿಗೆ. ಅದಕ್ಕೋಸ್ಕರ ಇವಾಗ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದನ್ನ ಆ್ಯಡ್ ಮಾಡ್ತಾರೆ, ಜನರಲ್ಲಿ ಭ್ರಮೆ ಹುಟ್ಟಿಸ್ತಾರೆ. ನಾನು ಹಿಂದೂ ಅಲ್ಲ ಸ್ವಾಮಿ, ಹಿಂದೂ ಅನ್ನೋದು ಒಂದು ಧರ್ಮವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೋಗ್ಲಿ, ನಮ್ಮ ದಿವಂಗತ ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಧರ್ಮವೇ ಬೇರೆ, ಹಿಂದೂ ಧರ್ಮವೇ ಬೇರೆ. ಈ ಬ್ರಾಹ್ಮಣಿಗೆ ಹಿಂದೂಗೆ ಸಂಬಂಧ ಇಲ್ಲ ಅಂತ. ನಾವೆಲ್ಲ ಹಿಂದೂ ಅಂತ ಅಂದ್ರೆ ಏನದ? ಹೌದು, ಅದ್ ಹೆಂಗ್ ಅಂದ್ಕೊಳ್ಳೋದು? ಯಾಕೆ ಅಂತಂದ್ರೆ ಇವರು ಹಿಂದುತ್ವವಾದಿಗಳು ಅಂತ ಇದ್ದಾರಲ್ಲ, ವೈದಿಕ ಶಾಹಿಗಳು, ಇವರು ಇರ್ತಕ್ಕಂಥದ್ದು 2% 5% ಜನ. ಆಯ್ತಾ? ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ದಲಿತರು, ಶೂದ್ರರೇ, ಅಹಿಂದ ಜನನೇ ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ ಇವಾಗ, ನೀವು ದಲಿತರು ಶೂದ್ರ ಯಾರು ಗೊತ್ತಿಲ್ಲ, ನಮ್ಮ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅಂತ ಹಿಂದೂ ಹೆಡ್ಡಿಂಗ್ ನಲ್ಲಿ ನೀವು ಬನ್ನಿ ಅಂತಾರೆ. ಆದ್ರೆ ಸ್ಪರ್ಶ ಮಾಡುವಾಗಿಲ್ಲ, ಮುಟ್ಟಿಸ್ಕೊಳ್ಳುವಾಗಿಲ್ಲ, ಸಂಬಂಧಗಳಲ್ಲಿಲ್ಲ, ಜಾತಿಗಳಲ್ಲಿಲ್ಲ, ತೆಗೆದುಕೊಳ್ಳೋದಲ್ಲಿಲ್ಲ. ಅಲ್ಲ ಸ್ವಾಮಿ, ನಮ್ಗೆ ಹೇಳ್ತಾ ಇದ್ದೇವಲ್ಲ, ನಾವು ಯಾರಾದ್ರೂ ಬಂದ್ಬಿಟ್ರೆ ಮುಸ್ಲಿಂ ಆಗ್ತೀನಿ ಅಂತಂದ್ರೆ ಕನ್ವರ್ಟ್ ಮಾಡ್ಕೋತಾರೆ. ಮುಸ್ಲಿಂ
ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ಕೋತಾರೆ. ಹಿಂದೂ ಆಗ್ತೀನಿ ಅಂದ್ರೆ ಯಾವ ಜಾತಿ ಕನ್ವರ್ಟ್ ಮಾಡ್ಕೋತೀರಿ ನೀವು? ನಾನು ಹೇಳ್ತಾ ಇದ್ದೀನಿ, ಆಯ್ತಪ್ಪ ಸ್ವಾಮಿ, ನಾನು ಒಬ್ಬ ಶೂದ್ರ ದಲಿತ, ನಾನು ಬಂದಿದ್ದೇನೆ, ನನಗೂ ಜನಿವಾರ ಹಾಕ್ಬಿಟ್ಟು ಒಂದು ಬ್ರಾಹ್ಮಣ ಜಾತಿಗೆ ನನ್ನನ್ನು ಕನ್ವರ್ಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಯಾವ್ದಾದ್ರು ಮಟ್ಟಕ್ಕೆ ಹೋಗಿ ಕೇಳ್ಕೊಂಬಿಡಿ. ಈಗ ನೀವು ನೋಡಿ, ಎಲ್ಲಾ ಧರ್ಮದಲ್ಲೂ ಅತಿರೇಕಗಳಿದಾವೆ, ಅಲ್ಲೂ ಕೂಡ ಏನು ಮತೀಯತೆ ಇದೆ. ಬರೇ ಹಿಂದೂದನ್ನ ಅಷ್ಟೇ ಟಾರ್ಗೆಟ್ ಮಾಡ್ತೀರಿ. ಬೇರೆ ಧರ್ಮದ್ದು ಅಲ್ಲಿ ಇರುವಂತ ಮತೀಯತೆಗಳು, ಅಲ್ಲಿ ನಡೆಯುವಂತ ಅನಾಚಾರಗಳನ್ನ ಅವನು ಕೂಡ ಪ್ರಶ್ನೆ ಮಾಡ್ಬೋದಲ್ಲ. ಯಾರು ಯಾವ ಸಮುದಾಯದಲ್ಲಿದ್ದಾರೋ ಆ ಸಮುದಾಯದಿಂದ ಪ್ರಶ್ನೆ ಮಾಡ್ತಕ್ಕಂಥ ಹುಟ್ಟು ಬೇಕಾಗತ್ತೆ. ಆಯ್ತಾ? ನೀವು ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಜನ ವಿರೋಧಿ ತತ್ವಗಳಿದ್ರೆ ಅವುಗಳನ್ನ ಅಲ್ಲಿರ್ತಕ್ಕಂಥ ಪ್ರಶ್ನೆ ಮಾಡ್ಬೇಕು. ದೇವರ ಹೆಸರಲ್ಲಿ ಲೇಖಕರಿಗೆ ಬರೀ ಹಿಂದೂ ಧರ್ಮ ಅಷ್ಟೇ ಸಿಗೋದು, ಟಾರ್ಗೆಟ್ ಮಾಡಿ ಅದನ್ನ ಅವಹೇಳನ ಮಾಡೋ ಕೆಲಸವನ್ನು ಮಾಡ್ತಾರೆ. ನಾನು ಹಿಂದೂ ಧರ್ಮ ಅಂತ ಏನಿದೆಯೋ, ಹಿಂದೂ ಅಂತ ಏನಿದೆಯೋ ಅದರಲ್ಲಿ ಹುಟ್ಟಿದ್ದೇನೆ. ನಮ್ಮ ಮನೆಯಲ್ಲೇ ಬೇಕಾದಷ್ಟು ಕಸ ಬೆಳೆದಿದೆ, ಅದನ್ನ ಮೊದಲು ಕ್ಲೀನ್ ಮಾಡಬೇಕಾಗಿದೆ. ಸೊ ಆದ್ದರಿಂದ ಪಕ್ಕದ ಮನೇಲಿ ಹೋಗ್ಬಿಟ್ಟು ಅಲ್ಲೊಂದು ಹೆಗ್ಗಣ ಬಿದ್ದಿದೆ ಅಂತ ನನ್ಗೆ ಬೇಕಾಗಿಲ್ಲ. ನನ್ನ ಮನೇಲಿ ದೊಡ್ಡದೊಂದು ನರಹತ್ಯೆ ನಡೀತಿರುತ್ತೆ. ಇಲ್ವಲ್ಲ? ಯಾಕೆ ರೀ ನಮ್ಮ ಇದರಲ್ಲಿ ಅದು ಯಾವುದು ಇದನ್ನ ಮಾಡ್ತಿರಲ್ಲ ನೀವು, ತಂದೆ ತಾಯಿಗಳು ಮಕ್ಕಳನ್ನ ಸಾಯಿಸ್ತಿರಲ್ಲ, ಮರ್ಯಾದೆ ಹತ್ಯೆ ಆಯ್ತಾ, ಮಾನ ಮರ್ಯಾದೆ ಇಲ್ಲದ ಹತ್ಯೆಗಳನ್ನ ಮಾಡ್ತಿರಲ್ವಾ ನೀವು? ಬೇಕಾಗಿಲ್ವಾ? ಇಂಥವುಗಳೆಲ್ಲವನ್ನು ಸಹಿತ ನಾವು ಖಂಡಿಸ್ಬೇಕಲ್ವಾ? ನಿಮ್ಮ ಸಮಾಜದಲ್ಲಿ ಆಯ್ತು ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥ ಸಮಾಜದವ್ರು ಖಂಡಿಸ್ಲಿ ಬಿಡಿ, ಬೇಡ ಅನ್ನೋದಿಲ್ಲ. ಆದ್ದರಿಂದ ನಮ್ಮ ಹಿಂದೂ ಅಂತ ನೀವು ಏನ್ ಹೇಳ್ತಿರೋ, ಹಿಂದೂ ಅನ್ನೋ ಒಂದು ಸಮೂಹ, ಸಮುದಾಯ, ಜೀವನ ಕ್ರಮ ಯಾವುದೇ ಇರಲಿ, ಅಲ್ಲಿ ನಡೀತಕ್ಕಂಥ ಯಾವುದೇ ಜನ ವಿರೋಧಿ, ಜೀವ ವಿರೋಧಿ ಕ್ರಮಗಳನ್ನ, ಆಚರಣೆಗಳನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಬುದ್ಧಿ ಇರ್ತಕ್ಕಂಥವರೆಲ್ಲ, ಮಾನವೀಯತೆ ಇರ್ತಕ್ಕಂಥವರೆಲ್ಲ ಮಾಡಬೇಕಾಗತ್ತೆ. ಅದು ಮಾಡದೇ ಇದ್ರೆ ನೀನು ಮನುಷ್ಯತ್ವನೇ ಅಲ್ಲ. ಆದ್ದರಿಂದ ಮೊದಲು ಮಾಡುವ ನಿನ್ನ ಕೆಲಸ ಏನಂದ್ರೆ, ನಿನ್ನೊಳಗಿರ್ತಕ್ಕಂಥ ಮಾನವೀಯತೆಯ ಜಾಗೃತಿ. ರಂಗಭೂಮಿ ಹೇಳ್ಕೊಡೋದು ಅದನ್ನೇ. ರಂಗಭೂಮಿಯಲ್ಲಿ ಒಂದು ನಾಟಕ ಮಾಡ್ಬೇಕಾದ್ರೆ ಯಾವ ಜಾತಿ ಯಾವ ಧರ್ಮ ಕೇಳಿಬಿಟ್ಟು ಎಲ್ಲರೂ ಬಂದ್ಬಿಟ್ಟು ನಾವು ನಾಟಕ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಒಬ್ಬ ರಾಜ ಇರ್ತಾನೆ, ಅವನೊಬ್ಬ ದಲಿತನಾಗಿರ್ತಾನೆ, ಅಲ್ಲಿರ್ತಕ್ಕಂಥ ಒಬ್ಬ ಸಿಪಾಯಿ ಇರ್ತಾನೆ, ಅವನು ಬ್ರಾಹ್ಮಣ ಆಗಿರ್ತಾನೆ. ಎಲ್ಲಾ ಜಾತಿ ಧರ್ಮ, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಬಂದ್ಬಿಟ್ಟು ಒಂದು ನಾಟಕವನ್ನ ಮಾಡಿ ವಿಜೃಂಭಣೆಯಿಂದ ನಾವು ಅಭಿನಯಿಸ್ತೀವಲ್ವಾ. ಅಲ್ಲಿ ಜಾತಿ ಇಲ್ಲ, ಧರ್ಮ ಏನೋ ಇಲ್ಲ, ಇನ್ ಮತ್ತೊಂದು ಇಲ್ವಲ್ಲ. ಒಬ್ಬ ದಲಿತನಿಗೆ ನಾವು ಜನಿವಾರ ಹಾಕ್ಬಿಟ್ಟು ಬ್ರಾಹ್ಮಣ ಬಡ ಬ್ರಾಹ್ಮಣ ಅಂತ ತೋರಿಸ್ಬಿಡ್ತೀವಿ. ಪಾತ್ರ ಅದು. ಅದಕ್ಕೆ ಅದು ಜಾತಿ ಅತೀತವಾಗಿರುತ್ತೆ. ಇಷ್ಟು ವರ್ಷಗಳ ಕಾಲ ಅದು ನಡೀತಾ ಬಂದಿದೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಲಿಬರ್ಟಿ ಬೇರೆ ಕಡೆ ಇಲ್ಲ. ನಿಮ್ಮೂರಲ್ಲಿ ಯಾವನಾರು ಒಬ್ಬ ದಲಿತ ಒಬ್ಬ ಜನಿವಾರ ಹಾಕೊಂಡು ಓಡಾಡ್ಬಿಟ್ರೆ ಅವ್ನು ಓಡಾಡ್ಸಿ ಹೊಡಿತಾರೆ. ಆಯ್ತಾ? ಒಂದು ಬ್ರಾಹ್ಮಣ ಹುಡುಗಿಯನ್ನ ಯಾವನಾರು ಒಬ್ಬ ದಲಿತನ ಶೂದ್ರನ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಅವನಿಗೆ ಮರ್ಯಾದೆ ಹತ್ಯೆ ಮಾಡ್ತಾರೆ. ಇವುಗಳೆಲ್ಲವೂ ಸಹಿತ ನಾವು ವಿರೋಧಿಸದೇ ಇದ್ರೆ ಮನುಷ್ಯರನ್ರಿ ನಾವೆಲ್ಲರೂ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ದೇಶದ ರಾಜಕಾರಣವನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಅದು ಇದರಲ್ಲಿ ಸದ್ಯಕ್ಕೆ ಒಂದು 11-12 ವರ್ಷಗಳ ನಂತರ 2014ರಿಂದ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇವರು ಈ ದೇಶವನ್ನು ಯಾವ ದಿಕ್ಕಿಗೆ ಇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ನೋಡಿ, SIR ಅಂತ ಏನೋ ಮಾಡಿದ್ದಾರೆ. ಹೌದು, ಮತದಾರರ ಪರಿಷ್ಕರಣೆ ಏನೋ ಮಾಡ್ತಾರೆ ಅಂತ. ಅದು ಒಂದು ಇಂಡೈರೆಕ್ಟ್ ಆಗಿ NRC ಏನೋ ಒಂದು ಇದು ಮಾಡಕ್ ಹೋಗ್ತಿದ್ದಾರೆ. ನೀವೇನು ದಾಖಲೆ ಕೊಡ್ಲಿಲ್ಲ ಅಂದ್ರೆ ನೀವು ಈ ದೇಶದ ಮತದಾರರೇ ಅಲ್ಲ ಅನ್ನೋ ಅರ್ಥದಲ್ಲಿ ಟಾರ್ಗೆಟ್ ಮಾಡೋದು, ಟಾರ್ಚರ್ ಕೊಡೋದು. ಅವನು ನಾನು ಈ ದೇಶದ ಮತದಾರ ಪೌರತ್ವನ್ನ ಸಾಬೀತುಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡ್ಬೇಕು ಅವ್ನಿಗೆಲ್ಲ ಕೆಲಸ ಬಿಟ್ಟು. SIR ಅನ್ನೋದು ಕಾಲಕ್ಕೆ ಮಾಡಬೇಕಾಗಿರತಕ್ಕಂಥ ಕೆಲಸ. ಆದ್ರೆ ಅದನ್ನ ಒಂದು ಪಕ್ಷದ ಪರವಾಗಿ ಮಾಡಿದರೆ, ಒಬ್ಬ ವ್ಯಕ್ತಿಯ ಪರವಾಗಿ ಮಾಡಿದರೆ ಅದು ಅನ್ಯಾಯ ಆಗತ್ತೆ, ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ. ಈಗ ಈ ಪ್ರೊಸೆಸ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಅಲ್ಲ, ಈ ಪ್ರೊಸೆಸ್ ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಸಹಿತ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳೇ ತಮಗೆ ಕೋಟಿ ಜನರನ್ನ ಮತದಾರ ಪಟ್ಟಿಯಿಂದ ನಾವು ತೆಗೆದು ಹಾಕ್ತೀವಿ ಅಂತಂದ್ರೆ, ಈಗಾಗಲೇ ಬದುಕಿರ್ತಾರೆ ಅವ್ರನ್ನ ಸತ್ತಿದ್ದಾರೆ ಅಂತ ಇವರು ಡಿಕ್ಲೇರ್ ಮಾಡ್ತಾರಂತಂದ್ರೆ, ಆಮೇಲೆ ಅಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರಿಗೆ ಹೋಗ್ಬಿಟ್ಟು ನೀವು ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ನಾನು ಬದುಕಿದ್ದೀನಿ ಅಂತಂದ್ರೆ, ಇವುಗಳೆಲ್ಲವೂ ಸಹಿತ ಇದಾವಲ್ಲ. ಈಗ ಕೆಲವೊಂದು ದೇಶಗಳಿದಾವೆ, ಅಲ್ಲಿಗೆ ಒಂದಿಷ್ಟು ಜನ ಇದ್ದಾರೆ ನಾಯಕರು. ಅದು ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅಥವಾ ಇನ್ಯಾವುದೋ ದೇಶ ಆಗಿರ್ಬೋದು. ಅಲ್ಲಿಯೂ ಚುನಾವಣೆಗಳು ನಡೀತವೆ. ಹೇಗೆ ಅಂತಂದ್ರೆ ಏಕಪಕ್ಷೀಯವಾಗಿ. ಅವನ್ನೇ ಪುಟಿನ್ ನಂತರ ಘೋಷಣೆ ಮಾಡ್ಬಿಟ್ಟಿದ್ದಾನೆ, ನಾನು ಸಾಯೋವರೆಗೂ, ನಾನು ಇರೋವರೆಗೂ ನಾನೇ ಅಧ್ಯಕ್ಷ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ನೀವೇನಾದ್ರೂ ಮಾತಾಡ್ಕೊಳ್ಳಿ. ಆದ್ದರಿಂದ ಹೀಗೆ ಆ ದೇಶದ ಹಾಗೆ ಇದು ಸಹಿತ ಸರ್ವಾಧಿಕಾರಿ ದೇಶ ಆಗ್ಬೇಕು. ಮಾಡ್ಕೊಂಡು ಅಷ್ಟೇ, ನೀವು ಏನು ಮಾಡಿದ್ರು ಸಾಕು, ಅವ್ರು ತೋರಿಸಿದ ವ್ಯಕ್ತಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅದೇ ಪಕ್ಷವಾಗಿರ್ಬೇಕು. ಸಾವಕಾಶವಾಗಿ ಇಲ್ಲಿರ್ತಕ್ಕಂಥ ಸಂವಿಧಾನವನ್ನ ಡೈಲ್ಯೂಟ್ ಮಾಡಬೇಕು. ಸಂವಿಧಾನ ಇದು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವನ್ನು ತೆಗೆದುಹಾಕ್ಬಿಟ್ಟು ಏಕ ಸಾರ್ವಭೌಮ ದೇಶ ಅಂದ್ರೆ ಯಾವ್ದಾರ್ದ ನಮಗೆ ಸರ್ವಾಧಿಕಾರಿ ದೇಶವನ್ನ ಮಾಡಬೇಕು. ಅದನ್ನು ಹಿಂದೂ ರಾಷ್ಟ್ರವಾಗಿ ಘೋಷಣೆ ಮಾಡಬೇಕು. ಅದಕ್ಕೊಂದು ಬೇರೆಯಾದಂಥ ಮನುಸ್ಮೃತಿ ಪ್ರೇರಿತವಾಗಿರ್ತಕ್ಕಂಥ ಒಂದು
ಸಂವಿಧಾನವನ್ನ ಮಾಡಬೇಕು, ಮತ್ತೆ ವರ್ಣ ವ್ಯವಸ್ಥೆ ಅಂತ ಏನಿತ್ತಲ್ವಾ ಅದನ್ನ ಜಾರಿಗೆ ತರಬೇಕು. ಇವು ಎಲ್ಲವೂ ಸಹಿತ ಹಿಡನ್ ಅಜೆಂಡಾಗಳಾಗಿ ಉಳಿದಿಲ್ಲ ಸ್ವಾಮಿ, ಇವಾಗ ಎಲ್ಲರಿಗೂ ಗೊತ್ತಿದಾವೆ. ಆದ್ದರಿಂದ ಈ ವೈದಿಕಶಾಹಿ, ಪುರೋಹಿತಶಾಹಿ, ಅದು ಪುರೋಹಿತಶಾಹಿ ಅನ್ನೋದು ನಾನು ಹೇಳ್ತಾ ಇರೋದು ಒಂದು ಧರ್ಮ ಅಲ್ಲ, ಎಲ್ಲಾ ಧರ್ಮದಲ್ಲೂ ಇದೆ ಈ ಪುರೋಹಿತಶಾಹಿ ಅನ್ನೋದು. ಇವರೆಲ್ಲರೂ ಸಹಿತ ದೇಶವನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಹೊರತಾಗಿ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಡಿ, ಮುಂದಕ್ಕೆ ನೋಡ್ಕೊಳ್ಳಿ. ಚೈನಾ ಅಂತವ್ರು ಈಗಾಗಲೇ ಬುಲೆಟ್ ಟ್ರೈನ್ಗಳನ್ನ ಯಾವಾಗ ಓಡಿಸ್ತು ಆಯ್ತಾ. ನಾವು ಇವತ್ತರೂ ಏನ್ ಮಾಡ್ತಾ ಇದ್ದೀವಿ ಸ್ವಾಮಿ, ಅಲ್ಲಿರ್ತಕ್ಕಂಥ ದೇಶ ಎಷ್ಟು ಭರ್ಜರಿಯಾಗಿ, ಯಾಕಂತಂದ್ರೆ ಅವರೆಲ್ಲರೂ ಸಹಿತ ಗಂಟೆ ಬಾರಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಶ್ರಮಜೀವಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥದ್ದು ಏನು ಅಂತಂದ್ರೆ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ, ಹಿಂದಕ್ಕೆ ನೋಡ್ತಾ ಇದೀವಿ. ನೋಡಿ ನಮ್ಮ ಬೇರುಗಳು ಇಲ್ಲಿದ್ದಾವೆ, ನಾವು ಸನಾತನಿಗಳು, ಸನಾತನದಲ್ಲಿ ಎಲ್ಲದಕ್ಕೂ ಸಹಿತ ಉತ್ತರ ಇದೆ, ನಮ್ಮ ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಇವುಗಳೆಲ್ಲವನ್ನು ಬಿಡ್ರಿ, ಹಿಂದಿಂದ ಬಿಡ್ರಿ, ಮುಂದಕ್ಕೆ ನೋಡ್ರಿ. ಏನು ಅಭಿವೃದ್ಧಿ ಆಗಬೇಕಾಗಿದೆ, ಮನುಕುಲ ಹೇಗೆ ಮುಂದಕ್ಕೆ ಹೋಗ್ಬೇಕಾಗಿದೆ, ಹೇಗೆ ಟೆಕ್ನಾಲಜಿಯನ್ನ ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ಬಳಸಬೇಕಾಗಿದೆ, ಇವುಗಳ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ಹಿಂದೆ ನೋಡುವುದು, ಸನಾತನವನ್ನು ಹೇಳುವುದು, ಹಿಂದೂ ಧರ್ಮ ಅನ್ನೋದು, ನೀವು ಧರ್ಮ, ನಿಮ್ಮ ಜಾತಿ, ನಿಮ್ಮ ದೇವರುಗಳು ಎಲ್ಲವನ್ನು ಸಹಿತ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಬಹಿರಂಗಗೊಳಿಸ್ತಕ್ಕಂಥ ಕೆಲಸವನ್ನ ಅಥವಾ ಮತ್ತೊಬ್ಬರ ಮೇಲೆ ಹೇರಿಕೆ ಮಾಡುವ ಕೆಲಸವನ್ನ ಮಾಡಿದರೆ ನಾವು ಮನುಕುಲದ ವಿರೋಧಿಗಳು, ಜನ ವಿರೋಧಿಗಳು, ಜೀವ ವಿರೋಧಿಗಳು ಅನ್ನೋದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯವಾಗಿದೆ. ಕಲ್ಯಾಣಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ತುಂಬ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಬಹುಶಃ ಇದೊಂದು ರೀತಿ ಸ್ಪಂದಿಸುವ ಕೆಲಸ ಆಗುತ್ತೆ. ಇನ್ನು ಜನ ಕೂಡ ಜಾಗೃತ ಆಗಬೇಕಾಗಿದೆ, ಪ್ರಶ್ನೆ ಮಾಡುವ ಮನೋಭಾವವನ್ನು ರೂಪಿಸ್ಕೊಳ್ಬೇಕಾಗಿದೆ. ಯಾವ ರೀತಿ ಜನರನ್ನು ಯಾಮಾರಿಸ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ತಪ್ಪು ಇಲ್ಲಿ ಮೋಸ ಮಾಡುವವರದಲ್ಲ, ಮೋಸ ಹೋಗುವವರದು, ವಂಚನೆ ಮಾಡುವವರಲ್ಲ, ವಂಚನೆ ಮಾಡಿಸಿಕೊಳ್ಳುವವರು. ಯಾಕಂದ್ರೆ ಮೋಸಗಾರರ ಕೆಲಸವೇ ಅದು, ಮತ್ತೊಬ್ಬರನ್ನ ಹ್ಯಾಮರ್ಸುವ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿದೆಲ್ಲ ನಾವು ಆ ಮಟ್ಟಿನ ನಿಯತ್ತು, ನಿಷ್ಠೆ, ಸಮಾಜಮುಖಿಯಾದಂಥ ಭಾವನೆ ಇವೆಲ್ಲವೂ ಸಹಿತ ಕಾಲಗರ್ಭದಲ್ಲಿ ಸೇರಾಯ್ತು. ಆದ್ದರಿಂದ ಯಾರೇ ಇರಲಿ, ಜನಪ್ರತಿನಿಧಿಗಳು ಅಂತ ನಾವು ಏನನ್ನ ಓಟ್ ಹಾಕಿ ಆರಿಸಿದೇವಲ್ವಾ, ಮೊದಲು ಓಟ್ ಹಾಕುವಾಗ ನಾವು ಕರಪ್ಟ್ ಆಗದೆ, ಆಶೆ ಆಮಿಷಗಳಿಗೆ ಒಳಗಾಗದೆ ನಮ್ಮ ಮತವನ್ನು ಸಮರ್ಪಕವಾಗಿರ್ತಕ್ಕಂಥ ವ್ಯಕ್ತಿಗೆ ಹಾಕಬೇಕಾಗಿರ್ತಕ್ಕಂಥ ಕೆಲಸ ನಮ್ಮದು. ಆದರೆ ನಾವು ಅಲ್ಲಿ ತಪ್ತಾ ಇದ್ದೀವಿ ಅಥವಾ ಜನರನ್ನ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಸೊ ಇದರ ನಂತರವೂ ಸಹಿತ ಯಾವಾಗ ನಮ್ಮ ಓಟನ್ನೇ ನಾವು ಮಾರಾಟ ಮಾಡ್ಕೊಂಡ್ಬಿಡ್ತೀವೋ, ನಮ್ಮನ್ನು ಪ್ರಶ್ನೆ ಕೇಳುವಂಥ ಹಕ್ಕು ಮತ್ತು ಅಧಿಕಾರವನ್ನು ನಾವು ಕಳ್ಕೊಳ್ತೀವಿ. ಅವ್ರು ಏನು ಮಾಡ್ತಾರೆ, ಒಂದೇ ಒಂದು ಮಾತು ಹೇಳ್ತಾರೆ, ರೇ ನೀವೇನು ಪುಗ್ಸೆಟ್ಟೆ ಹಾಕಿದ್ರೇನ್ರಿ, ರೋಡ್ ಕೊಟ್ಟಿಲ್ಲ ನಾನು ನಿಮ್ಮ ಓಟಿಗೆ ಅಂತಾರೆ ಕೇಳಕ್ಕೆ ಹೋದ್ರೆ. ಸೊ ಆದ್ದರಿಂದ ಯಾವಾಗ ನಾವು ಮೊದಲು ಜನರಾಗಿ ಪ್ರಾಮಾಣಿಕತೆಯನ್ನ, ನಿಷ್ಠೆಯನ್ನ ತೋರಿಸ್ತೀವೋ ಆವಾಗ ನಾವು ಪ್ರಶ್ನಿಸುವ ಹಕ್ಕನ್ನು ಹೊಂದಿರ್ತೇವೆ. ಎದೆ ಮೇಲಿನ ಶರ್ಟಿನ ಕಾಲರ್ ಹಿಡಿದು ಕೇಳಬಹುದು, ನಾನು ಇದು ನನ್ನ ಹಕ್ಕು ಅಂತ. ಅದರ ಹಕ್ಕನ್ನು ಕಳ್ಕೋಬಾರ್ದು. ಒಂದು. ಎರಡನೇದಂತಂದ್ರೆ ಈಗ ಬರ್ತಾ ಬರ್ತಾ ನಮ್ಮ ಭಾರತದ ರಾಜಕೀಯ ಪರಿಸ್ಥಿತಿ ಬಹಳ ಕೆಟ್ಟದಾಗ್ತಾ ಇದೆ, ಕ್ಲಿಷ್ಟಕರವಾಗ್ತಾ ಇದೆ. ಆದ್ದರಿಂದ ಎಲ್ಲಿವರೆಗೂ ಜನರು ಎಚ್ಚೆತ್ತುಕೊಳ್ಳುವುದಿಲ್ಲವೋ, ಎಲ್ಲಿವರೆಗೂ ಜನಾಲೋಂದನೆಗಳು ಆಗೋದಿಲ್ಲವೋ, ಎಲ್ಲಿವರೆಗೂ ನಮ್ಮ ಹಕ್ಕಿಗಾಗಿ ಹೋರಾಟಗಳನ್ನು ಮಾಡುವುದಿಲ್ಲವೋ, ಎಲ್ಲಿವರೆಗೂ ನಾವು ಜಾತಿ, ಧರ್ಮ, ಪಕ್ಷ ಅಂತ ಹೇಳ್ಬಿಟ್ಟು ಮೋಹಕ್ಕೆ ಬಿದ್ದು ಒದ್ದಾಡ್ತೀವೋ, ಜಗಳಾಡ್ತೀವೋ, ಅಲ್ಲಿವರೆಗೂ ಸಹಿತ ನಮ್ಮನ್ನು ಡಿವೈಡ್ ಮಾಡ್ತಾ, ಜಾತಿ ಧರ್ಮದ ಮೂಲಕ ಡಿವೈಡ್ ಮಾಡ್ತಾ, ವಿಭಜನೆ ಮಾಡ್ತಾ ಆಳೋ ವರ್ಗ ಆಳ್ತಾ ಇರುತ್ತೆ. ನಾವು ಮತ್ತೆ ಮತ್ತೆ ಸಂಕಷ್ಟಕ್ಕೆ ಒಳಗಾಗ್ತಾ ಇರ್ತೀವಿ. ಈಗ ಸಂಕಷ್ಟಗಳು ಬರೀ ಮೊದಲು ರಾಜ್ಯದ ಪ್ರಭುತ್ವ ಅಥವಾ ರಾಷ್ಟ್ರದ ಪ್ರಭುತ್ವ ಇತ್ತು, ಈಗ ಅಂತಾರಾಷ್ಟ್ರೀಯ ಪ್ರಭುತ್ವವೂ ಎಂಟ್ರಿ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಬೆಳೆಗೂ ಬೆಲೆ ಇಲ್ಲದಂಥ ಪರಿಸ್ಥಿತಿ ಬಂದಿದೆ. ಬೇರೆ ದೇಶದ ಸಾಮಗ್ರಿಗಳು, ಕಾಳು, ಎಣ್ಣೆ, ಕೃಷಿ ಉತ್ಪನ್ನಗಳು ಬಂದು ಇಲ್ಲಿ ಕಡಿಮೆ ಬೆಲೆಗೆ ಬಿಕ್ರಿ ಆಗ್ತವೆ. ನಮ್ಮ ರೈತ ಸಾಯ್ತಾನೆ, ನಮ್ಮ ದೇಶ ಹಾಳಾಗುತ್ತೆ. ನಮ್ಮ ದೇಶ ಈಗಾಗಲೇ ಮಾರಾಟಕ್ಕಿಟ್ಟಾಗಿದೆ. ಇದು ಆಗಬಾರ್ದು ಅನ್ನೋದಾದರೆ ಒಂದೇ ಒಂದು ಜನರು ಜಾಗೃತಿ, ಜನರ ಪ್ರತಿಭಟನೆ, ಜನರಿಂದಲೇ ಬರಬೇಕೇ ಹೊರತಾಗಿ ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತಂದರೆ ಜನಶಕ್ತಿ. ಈ ಸಂವಿಧಾನದ ದೊಡ್ಡ ಶಕ್ತಿ ಅಂತ, ಪ್ರಬಲವಾದ ಶಕ್ತಿ ಏನಂತಂದರೆ ಜನಶಕ್ತಿ. ಆದ್ದರಿಂದ ನಮ್ಮ ಹಕ್ಕುಗಳಿಗಾಗಿ, ಸಂವಿಧಾನದ ಉಳಿವಿಗಾಗಿ, ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲರೂ ಶ್ರಮಿಸಬೇಕು, ಪ್ರತಿಭಟಿಸಬೇಕು. ನಮ್ಮ ಹಕ್ಕನ್ನು ನಾವು ಒತ್ತಾಯಪೂರ್ವಕವಾದರೂ ತೆಗೆದುಕೊಳ್ಳಬೇಕು. ಇಲ್ಲ ಅಂತಂದರೆ
ಸಂವಿಧಾನವನ್ನು ಕಳ್ಕೊಳ್ತೀವಿ, ಪ್ರಜಾಪ್ರಭುತ್ವ ಕಳ್ಕೊಳ್ತೀವಿ, ಆಮೇಲೆ ಸರ್ವಾಧಿಕಾರಕ್ಕೆ ಒಳಗಾಗ್ತೀವಿ, ಮತ್ತೆ ವರ್ಣ ವ್ಯವಸ್ಥೆ ಆಗುತ್ತೆ, ಮತ್ತೆ ಸಂಕಷ್ಟಕ್ಕೆ ಈ ದೇಶ ಬೀಳಬಾರ್ದು ಅನ್ನುವುದು ನನ್ನ ಆಶಯ. ಅಷ್ಟೇ ಮಾತ್ರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಇನ್ನು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಈ ಮಾತುಕತೆಯಲ್ಲಿ, ಈ ಆಪ್ತ ಮಾತುಕತೆಯಲ್ಲಿ ಲೋಕಾಭಿರಾಮದ ಮತ್ತು ಜಗದ ಜಂಜಡಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ರೈತರ ಬಗ್ಗೆ, ಜನರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವರ ಸಂಕಷ್ಟಗಳನ್ನು ಪಾರು ಮಾಡೋದು ಹೇಗೆ ಮತ್ತು ಅವರು ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾದ ಚರ್ಚೆ ಮಾಡಿದ್ವಿ. ಈ ನಿಟ್ಟಲ್ಲಿ ನೀವು ಎಲ್ಲರೂ ಕೂಡ ಪ್ರಯತ್ನ ಮಾಧ್ಯಮದ ಕೆಲಸ ಬಹಳ ಇದೆ. ಖಂಡಿತ ಸಂವಿಧಾನವೇ ನಮಗೆ ಅಸ್ತ್ರ ಆಗಿರೋದ್ರಿಂದ ಸಂವಿಧಾನವನ್ನು ಉಳಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿಸುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಬೇಕಾಗಿದೆ. ತುಂಬ ಸಂತೋಷ ಸರ್, ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಚಿಂತನೆಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಇದು ಚಿಂತಕ, ಲೇಖಕ, ರಂಗಭೂಮಿ ಕಲಾವಿದರಾಗಿರುವಂಥ ಶಶಿಕಾಂತ್ ಯಡಹಳ್ಳಿಯವರ ಒಂದು ಬದುಕಿನ ಮಾತುಕತೆ. ಈ ಒಂದು ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ, ಒಂದು ಎಜುಕೇಟ್ ಮಾಡಿದೆ, ನಿಮ್ಮಲ್ಲೊಂದು ಜಾಗೃತಿ ಮೂಡಿಸಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ವಿಶೇಷ ಮಾತುಕತೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.